ಅವರ ಒಳಗಿಂದ ಭಯವನ್ನ ದೂರ ಮಾಡ್ತೀಯೇ. ಎರಡನೇದು, ಸ್ವಸ್ಥೈಹಿ, ಸ್ವಸ್ಥ ಜನಗಳಿಂದ ನೀನು ಸ್ಮೃತವಾದ್ರೆ, ಸ್ವಸ್ಥ ಜನಗಳಿಂದ ನೀನು ಸ್ಮರಿಸಲ್ಪಟ್ಟರೆ, ಸ್ವಸ್ಥೈಹಿ ಸ್ಮೃತ, ಸ್ವಸ್ಥ ಜನಗಳಿಂದ ಸ್ಮರಿಸಲ್ಪಟ್ಟರೆ, ಸ್ವಸ್ಥ ಅಂದ್ರೆ ಆಲ್ ರೈಟ್, ಎಲ್ಲ ನೆಟ್ಟಿಗಿರ್ತಕ್ಕಂಥವ್ರು, ಸ್ಮೃತ, ಅವ್ರು ನಿನ್ನನ್ನ ಸ್ಮರಣೆ ಮಾಡಿದ್ರೆ, ಸ್ವಸ್ಥರಾಗಿರ್ತಕ್ಕಂಥ ಆರೋಗ್ಯವಾಗಿರ್ತಕ್ಕಂಥವ್ರು ನಿನ್ನನ್ನು ಸ್ಮರಣೆ ಮಾಡಿದ್ರೆ, ಮತಿಂ ಅತೀವ ಶುಭಾಂ ದದಾಸಿ, ಅವರಿಗೆ ಶುಭಾಂ ಮತಿಂ, ಒಳ್ಳೆಯ ಬುದ್ಧಿ ಕೊಡ್ತೀಯ, ಒಳ್ಳೆಯ ಮನಸ್ಸು ಕೊಡ್ತೀಯ ಅವರಿಗೆ. ಮತಿಂ, ಒಳ್ಳೆಯ ಬುದ್ಧಿ ಕೊಡ್ತೀಯ. ಒಳ್ಳೆಯ ಬುದ್ಧಿ ಮತ್ತು ಮನಸ್ಸು, ಮತಿ ಅಂದ್ರೆ ಬುದ್ಧಿ ಅಂತ ಜೊತೆಗೆ ಮನಸ್ಸು ಬರ್ತದೆ. ಶುಭಾಂ ಮತಿಂ, ಅತೀವ, ತುಂಬಾ ಒಳ್ಳೆ ಬುದ್ಧಿ ಕೊಡ್ತೀಯ ನೀನು ಅವರಿಗೆ. ದದಾಸಿ ಅತೀವ ಶುಭಾಂ ಮತಿಂ ದದಾಸಿ, ಅವರಿಗೆ ತುಂಬಾ ಒಳ್ಳೆಯ ಬುದ್ಧಿಯನ್ನ ಕೊಡ್ತೀಯೇ. ಅದನ್ನ ಸ್ಕ್ರೀನ್ ಮೇಲೆ ಹಾಕಿದ್ದಾರೆ ನೋಡಿ. ಸ್ವಸ್ಥೈ ಸ್ಮೃತ ಮತಿಮತೀವ ಶುಭಾಂ ದದಾಸಿ, ಶುಭಕರವಾದ ಮತ್ತು ಬಲವಾದ, ಅತಿಯಾದ, ಚೆನ್ನಾಗಿರ್ತಕ್ಕಂಥ ಒಳ್ಳೆ ಬುದ್ಧಿಯನ್ನೇ ನೀನು ಕೊಡ್ತೀಯೇ. ಇನ್ನೇನ್ ಮಾಡ್ತೀಯ? ದಾರಿದ್ರ್ಯ ದುಃಖ ಭಯಹಾರಿಣಿ. ಇನ್ನು ನಮಗೆ ಯಾವ್ಯಾವ ಭಯಗಳು ಅಂತ, ಮೇಲೆ ಭಯದಿಂದ ದೂರ ಮಾಡ್ತೀಯ. ಯಾವ್ಯಾವ ಭಯ? ದಾರಿದ್ರ್ಯದ ಭಯ, ಬಡತನದ ಭಯ, ಇರುವ ಸಂಪತ್ತು ಎಲ್ಲೋ ಕಳೆದು ಹೋಗ್ತದೆ ಅಂತ ಭಯ, ಯಾರೋ ಕದ್ದು ಹೋಗ್ತಾರೆ, ಅಥವಾ ನಂದೇ ನಷ್ಟ ಆಗಿ ಹೋಗ್ತದೆ, ಬೇಗ ಖರ್ಚಿಯಾಗಿ ಹೋಗ್ತದೆ, ಆದ್ರಿಂದ ನನಗೆ ಬಡತನ ಬರ್ತದೆ. ದಾರಿದ್ರ್ಯ ಅಂದ್ರೆ ವಸ್ತುಗಳು ಮನೆಯಲ್ಲಿ ಸಿಕ್ಕದೆ, ಸಂಪತ್ತು ಸಿಕ್ಕದೆ, ಹಣ ಸಿಕ್ಕದೆ, ಹಣ ಎಲ್ಲ ಹೋಗಿ ನನಗೆ ಬಡತನ ಬರ್ತದೆ ಎನ್ನುವ ಭಯ. ದುಃಖ, ಹಲವು ರೀತಿಯ ದುಃಖಗಳು, ಈ ಎಲ್ಲಾ ಭಯ, ದಾರಿದ್ರ್ಯ ದುಃಖ ಭಯಗಳನ್ನ ದೂರ ಮಾಡತಕ್ಕಂಥ ಕಾ ತ್ವದನ್ಯ, ತ್ವದನ್ಯ ಕಾ, ಇನ್ಯಾರಿದ್ದಾರೆ ದುರ್ಗೆ? ನಿನ್ನನ್ನ ಬಿಟ್ರೆ ಇನ್ಯಾರಿದ್ದಾರೆ ದುಃಖ ದೂರ ಮಾಡುವವರು, ದಾರಿದ್ರ್ಯ ದೂರ ಮಾಡುವವರು, ಭಯ ದೂರ ಮಾಡುವವರು, ದುಃಖ ದೂರ ಮಾಡುವವರು ಯಾರಿಲ್ಲ, ನಿನ್ ಬಿಟ್ರೆ ನೀನೇ ಇದೆಯಾ. ಆದ್ರಿಂದ ಸರ್ವೋಪಕಾರ ಕರಣಾಯ ಸದಾ ಆರ್ದ್ರ ಚಿತ್ತ, ನೀನು ಆರ್ದ್ರ ಚಿತ್ತ ಅಂದ್ರೆ ತಾಯಿ ಯಾವ ರೀತಿಯಲ್ಲಿ ಒಂದು ಒಂದು ಆರ್ದ್ರವಾದ ಚಿತ್ತ, ಮನಸ್ಸು, ಆರ್ದ್ರವಾದ ಮನಸ್ಸು. ಆರ್ದ್ರವಾದ ಅಂದ್ರೆ ಹಸಿ ಹಸಿಯಾದ ಮನಸ್ಸು, ಆರ್ದ್ರ ಅಂತ ಹೇಳಿದೆ. ಆರ್ದ್ರ ಅಥವಾ ಒಂದು ಸಾಫ್ಟ್, ಅಥವಾ ಒಂದು ಕಂಪ್ಯಾಷನೇಟ್, ಒಂದು ಕರುಣಾಪೂರ್ಣವಾದ ನಿನ್ನ ಚಿತ್ತದಿಂದ ಸರ್ವೋಪಕಾರ ಕರಣಾಯ, ಸರ್ವರಿಗೂ ಉಪಕಾರವನ್ನು ಮಾಡುವುದಕ್ಕೋಸ್ಕರವಾಗಿ ಸದಾ ಕಾಲದಲ್ಲೂ ಕೂಡ ಓಪನ್ ಮೈಂಡ್, ಸದಾ ಕಾಲದಲ್ಲೂ ಕೂಡ ಪೂರ್ಣ ಮನಸ್ಸಿನಿಂದ ಇರುವಂಥವಳು ನೀನಾಗಿದ್ದೀಯೇ. ಸದಾ ಕಾಲದಲ್ಲೂ ಕೂಡ ಕರುಣೆಯಿಂದ ಕೂಡಿದ ಮನಸ್ಸು ನಿನ್ನಿದೆ ತಾಯಿ. ಆದ್ರಿಂದ ದುರ್ಗೆಯ ಸ್ಮರಣೆಯನ್ನ ಹೀಗೆ ಮಾಡಬೇಕು ಎನ್ನುವುದು, ಇದು ಇದು ದೇವತೆಗಳು ಮಾಡುವ ಸ್ತುತಿ. ಇದು ದೇವತೆಗಳು ಮಂತ್ರ ರೂಪದ ಸ್ತವ. ಇದು ದೇವತೆಗಳು ಯಾವಾಗ ರಾಕ್ಷಸರು ಒನ್ ಬೈ ಒನ್ ಬರ್ತದ, ಒಬ್ಬರಾದ್ಮೇಲೆ ರಾಕ್ಷಸರನ್ನ ನಾಶ ಮಾಡ್ಲಿಕ್ಕೆ ಶುರು ಮಾಡ್ತಾಳೆ ದೇವಿ, ಆಗ ಅಲ್ಲಲ್ಲಿಯ ರಾಕ್ಷಸರ ನಾಶವಾಗ್ತಿದ್ದ ಅಲ್ಲಿಯ ದೇವತೆಗಳೆಲ್ಲರೂ ಸೇರಿ ಆ ದೇವಿಗೆ ಸ್ತುತಿ ಮಾಡುವುದಲ್ಲಿ ಇದು ಒಂದು ಸ್ತುತಿ. ಅಲ್ಲಿಂದ ಮುಂದೆ ಯಾ ದೇವಿ ಸರ್ವಭೂತೇಶು ವಿಷ್ಣು ಮಾಯೇತಿ ಶಬ್ದಿತ, ಯಾ ದೇವಿ, ಸಂಸ್ಕೃತ ಇಷ್ಟು ಅರ್ಥ ಮಾಡ್ಕೊಳ್ಳಿ ನೀವು. ಯಾ ದೇವಿ, ಯಾವ ದೇವಿಯು, ಸರ್ವಭೂತೇಶು ಎಲ್ಲ ಜೀವಿಗಳಲ್ಲಿ, ವಿಷ್ಣು ಮಾಯಾ ಇತಿ, ವಿಷ್ಣು ಮಾಯಾ ಸ್ವರೂಪಳಾಗಿ ಇದ್ದಾಳೆ. ನಮ್ಮನ್ನೆಲ್ಲ ವಿಷ್ಣು ಮಾಯೆಯು, ವಿಷ್ಣುವಿನ ಒಂದು ಮಾಯೆಯು ಕವಿದು ಬಿಟ್ಟಿದೆ. ಆ ಮಾಯೆಯಲ್ಲಿ ನಾವೆಲ್ಲರೂ ಸಿಕ್ಕಿಬಿಟ್ಟಿದ್ದೇವೆ. ವಿಷ್ಣುವಿನ ಮಾಯೆಯಲ್ಲಿ ನಾವು ಸೇರಿದ್ದೇವೆ. ವಿಷ್ಣು ಮಾಯೇತಿ ಶಬ್ದಿತ. ಹಾಗಾದ್ರೆ ನಮ್ಮ ಒಳಗಿರ್ತಕ್ಕಂಥ ಆ ದೇವಿಯನ್ನು ಏನ್ ಕರೀತಾರೆ? ವಿಷ್ಣು ಮಾಯೆ, ವಿಷ್ಣು ಮಾಯೆ ಅಂತ ಕರೀತಾರೆ. ವಿಷ್ಣು ಮಾಯೆ ಎಂಬುದಾಗಿ ನಿನ್ನನ್ನು ಕರೀತಾರೆ. ನಿನಗೆ ನಮಃ ತಸ್ಯೈ, ನಮಃ ತಸ್ಯೈ, ನಮಃ ತಸ್ಯೈ, ನಮೋ ನಮಃ. ಸಂಸ್ಕೃತದಲ್ಲಿ ಸಂಧಿ ಆಗಿದೆ, ಇದನ್ನ ಕಲ್ತಿದ್ದೀರಿ ನಿಮಗೆ. ನಮಃ ಪ್ಲಸ್ ತಸ್ಯೈ, ನಮಸ್ತಸ್ಯೈ, ಸಕಾರ ಬಂದಿದೆ. ನಮಃ ಪ್ಲಸ್ ತಸ್ಯೈ, ನಮಃ ಪ್ಲಸ್ ಕಾರ, ನಮಸ್ಕಾರ, ಸಕಾರ ಬಂತಲ್ಲ, ಹಾಗೆ ನಮಃ ಪ್ಲಸ್ ತಸ್ಯೈ, ಅವಳಿಗೆ ನಮಸ್ಕಾರ. ಯಾರಿಗೆ ನಮಸ್ಕಾರ? ಈ ಮೇಲೆ ಹೇಳಿರ್ತಕ್ಕಂಥ ದುರ್ಗೆಗೆ ನಮಸ್ಕಾರ. ನಮಃ ತಸ್ಯೈ, ನಮಃ ತಸ್ಯೈ, ನಮಸ್ತಸ್ಯೈ, ನಮೋ ನಮಃ. ತಸ್ಯೈ ನಮಃ, ತಸ್ಯೈ ನಮಃ ಅನ್ನುವಾಗ ನಿಮ್ಗೆ ಗೊತ್ತೇ ಚತುರ್ಥಿ ವಿಭಕ್ತಿ. ಸಾಥೇತಾ ತಾಂ ತೇತಾ ತಯಾ ತಾಭ್ಯಾಂ ತಾಭಿ ತಸ್ಯೈ ತಾಭ್ಯಾಂ ತಾಭ್ಯಃ ತಸ್ಯೈ, ಅವಳಿಗೆ, ಅವಳಿಗೆ ನಮಸ್ಕಾರ, ಅವಳಿಗೆ ನಮಸ್ಕಾರ, ಅವಳಿಗೆ ನಮಸ್ಕಾರ. ನಮೋ ನಮಃ. ನಮಸ್ತಸ್ಯೈ, 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 ನಮೋ ನಮಃ. ಅಲ್ಲಿಂದ ಮುಂದೆ ಈ ದೇವಿಯನ್ನು
ವಿಷ್ಣು ಮಾಯೆಯಾಗಿದ್ದೀಯೇ ನೀನು, ಚೇತನಳಾಗಿದ್ದೀಯೇ ನನ್ನ ಒಳಗೆ. ಹಾಗಾದ್ರೆ ಈ ದೇವಿ ನನ್ನೊಳಗೆ ಏನೇನಾಗಿದ್ದಾಳೆ? ವಿಷ್ಣು ಮಾಯೆಯಾಗಿ ಕೂತಿದ್ದಾಳೆ. ಆ ಮಾಯೆ ಆವರಿಸಿದ್ರಿಂದ ಅನೇಕ ಸರಿ ನಂಗೆ ಏನೂ ಗೊತ್ತಾಗುವುದಿಲ್ಲ. ಆ ವಿಷ್ಣು ಮಾಯೆ ನನ್ನನ್ನು ಕೃಪೆ ಮಾಡಿದ್ರೆ ನನ್ಗೆ ಮುಕ್ತಿ ಸಿಕ್ಕತ್ತೆ. ಆ ವಿಷ್ಣು ಮಾಯೆಗೆ ಅಧೀನವಾಗಿದ್ದು ನಾನು ಅವಳಿಂದ, ಈ ಮಾಯೆಯಿಂದ ನನ್ನನ್ನು ಮುಕ್ತಿ ಮಾಡುವಂತ ಪ್ರಾರ್ಥನೆ ಮಾಡಿದ್ರೆ ನಮಗೆ ಮುಕ್ತಿ ಸಿಗ್ತದೆ. ತ್ವಂ ವೈ ಪ್ರಸನ್ನ ಭುವಿ ಮುಕ್ತಿ ಹೇತು, ನೀನು ಪ್ರಸನ್ನಳಾದ್ರೆ ನಮಗೆ ಮುಕ್ತಿ ಸಿಕ್ಕತ್ತೆ, ಮುಕ್ತಿಗೆ ನೀನು ಕಾರಣ ಆಗ್ತೀಯೇ. ಸೊ ಮೊದಲನೇದು ವಿಷ್ಣು ಮಾಯೆ ಅಂತ. ಎರಡನೇ ಶ್ಲೋಕ ನೋಡಿ, ಯಾದೇವಿ ಸರ್ವಭೂತೇಷು ಚೇತನೇತ್ಯಭಿಧೀಯತೆ, ನಮಸ್ತಸ್ಯೈ 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 ನಮೋ ನಮಃ. ಚೇತನ ರೂಪದಲ್ಲಿ ಇದೆಯೇ ನೋಡಿ, ನಮ್ಮೆಲ್ಲರ ಒಳಗೆ ಚೈತನ್ಯ ಇದೆ, ಅದು ದೇವಿ. ಅದು ಚೇತನ ರೂಪದಲ್ಲಿ ನನ್ನ ಒಳಗೆ ಇದ್ದೀಯೇ. ಯಾ ದೇವಿ ಸರ್ವಭೂತೇಷು ಬುದ್ಧಿ ರೂಪೇಣ ಸಂಸ್ಥಿತ, ನೀನು ಬುದ್ಧಿ ರೂಪದಲ್ಲಿ ಬಂದು ನನ್ನ ಬುದ್ಧಿ ಮನಸ್ಸಿನ ಒಳಗೆ ನನ್ನ ಒಳಗೆ ಕೂತ್ಕೊಂಡ್ಬಿಟ್ಟಿದೀಯ. ಆದ್ರಿಂದ ದೇವಿಯು ನಮ್ಮ ಒಳಗೆ ಬುದ್ಧಿ ಸ್ವರೂಪಿಣಿಯಾಗಿದ್ದಾಳಾದ್ರಿಂದ ಆ ದೇವಿಗೆ ಒಂದು ನಮಸ್ಕಾರ. ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಕ್ಷುಧಾ ರೂಪೇಣ ಸಂಸ್ಥಿತ, ಕ್ಷುಧಾ ಹಸಿವು, ಹಸಿವಿನ ರೂಪದಲ್ಲಿದ್ದಾಳೆ. ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಛಾಯಾರೂಪೇಣ ಸಂಸ್ಥಿತ, ಛಾಯೆಯ ನೆರಳಿನ ರೂಪದಲ್ಲಿದ್ದಾಳೆ. ಯಾ ದೇವಿ ಸರ್ವಭೂತೇಷು ಶಕ್ತಿ ರೂಪೇಣ ಸಂಸ್ಥಿತ, ಯಾ ದೇವಿ ಸರ್ವಭೂತೇಷು ತೃಷ್ಣಾ, ತೃಷ್ಣ ಅಂದ್ರೆ ಬಾಯಾರಿಕೆ, ಬಾಯಾರಿಕೆ ರೂಪದಲ್ಲಿದ್ದಾಳೆ. ಯಾ ದೇವಿ ಸರ್ವಭೂತೇಷು ಕ್ಷಾಂತಿ ರೂಪೇಣ ಸಂಸ್ಥಿತ, ಕ್ಷಾಂತಿ ಕ್ಷಮಾಗುಣ ರೂಪದಲ್ಲಿದ್ದಾಳೆ. ಛಾಯೆ ಇದು ಶಕ್ತಿ ಬಾಯಾರಿಕೆ ಅಂತೇಳಿ ಕ್ಷಮಾಗುಣ ರೂಪದಲ್ಲಿದ್ದಾಳೆ. ಆಮೇಲೆ ಜಾತಿ ರೂಪೇಣ ಸಂಸ್ಥಿತ, ಜಾತಿ ರೂಪದಲ್ಲಿದ್ದಾಳೆ. ಜಾತಿ ಅಂದ್ರೆ ಈಗೆಲ್ಲ ಸರ್ಕಾರದವ್ರು ಮಾಡ್ತಿರುವ ಜಾತಿ ಜನಗಣತಿ ಅಲ್ಲ, ಅದಲ್ಲ ಇಲ್ಲಿ ಅರ್ಥ. ಜಾತಿ ಅಂದ್ರೆ, ಜಾತಿ ಅಂದ್ರೆ ಬೇರೆ ಬೇರೆ ಜಾತಿಗಳಲ್ಲಿ ನಾವು ಲೋಕವನ್ನು ಕಾಣ್ತೇವೆ. ಬೇರೆ ಬೇರೆ ಜಾತಿ ಅಂದ್ರೆ ಕಪ್ಪನೆಯದು, ಬಿಳಿಯದು, ಕೆಂಪದು, ಗಿಡ್ಡ, ಎತ್ತರ, ದಪ್ಪ, ಮರಗಳಲ್ಲಿ ಹಲವು ರೀತಿಯ ಜಾತಿಗಳು. ಇದೆಲ್ಲವನ್ನು ಕೂಡ ನೋಡುವಾಗ ಜಗತ್ತಿನಲ್ಲಿ ಈ ಜಾತಿಯ ವೈವಿಧ್ಯ ಏನಿದೆ, ಆ ಎಲ್ಲ ವೈವಿಧ್ಯವೂ ಕೂಡ ಭಗವತಿಯೇ. ಹಾಗಾಗಿ ಜಾತಿಯಲ್ಲಿ ಮೇಲು ಕೀಳು ಎಂಬುದು ಇಲ್ವೇ ಇಲ್ಲ. ಆದ್ರಿಂದ ಎಲ್ಲ ಜಾತಿಗಳು ಕೂಡ ಈ ದೇವಿಯ ಸ್ವರೂಪಗಳಾಗಿವೆ. ಜಾತಿ ರೂಪದಲ್ಲಿದ್ದೀಯೇ. ಲಜ್ಜಾ ರೂಪೇಣ ಸಂಸ್ಥಿತ, ಮಹಾ ಮಾತೆಯರಲ್ಲಿ ಹೆಂಗಸರಲ್ಲಿ ನಾವು ಕಾಣ್ತಕ್ಕಂಥ ಲಜ್ಜೆಯ ರೂಪದಲ್ಲಿ ನೀನಿದ್ದೀಯೆ. ಶಾಂತಿಯ ರೂಪದಲ್ಲಿದ್ದೀಯೆ, ಶ್ರದ್ಧೆಯ ರೂಪದಲ್ಲಿದ್ದೀಯೆ, ಕಾಂತಿಯ ರೂಪದಲ್ಲಿದ್ದೀಯೆ, ಲಕ್ಷ್ಮೀ ರೂಪದಲ್ಲಿದ್ದೀಯೆ. ನೀನು ವೃತ್ತಿ ರೂಪದಲ್ಲಿದ್ದೀಯೆ, ವರ್ತನೆಯ ರೂಪದಲ್ಲಿ. ನಮ್ಮೆಲ್ಲರ ವರ್ತನೆಯು ಕೂಡ ಆ ದೇವಿಯ ಪರಿಣಾಮವಾಗಿದೆ. ವೃತ್ತಿ ರೂಪೇಣ ಸಂಸ್ಥಿತ, ನಮಸ್ತಸ್ಯೈ ನಮಸ್ತಸ್ಯೈ. ಯಾ ದೇವಿ ಸರ್ವಭೂತೇಷು ಸ್ಮೃತಿ ರೂಪೇಣ ಸಂಸ್ಥಿತ, ಸ್ಮೃತಿ ನೋಡಿ, ನಮ್ಮೊಳಗಿರ್ತಕ್ಕಂಥ ನೆನಪಿನ ಶಕ್ತಿ ಇದೆಯಲ್ಲ, ಅದು ದೇವಿ ನೆನಪಿನ ಶಕ್ತಿ, ಸ್ಮೃತಿ. ಯಾ ದೇವಿ ಸರ್ವಭೂತೇಷು ದಯಾರೂಪೇಣ ಸಂಸ್ಥಿತ, ದೇವಿಯು ಮನಸ್ಸು ಮಾಡಿದರೆ ಎಂಥ ಮಹಾಪರಾಧಿಗಳಿಗೂ ದಯೆ ಸಿಗ್ತದೆ. ಆದ್ರಿಂದ ಅವಳ ದಯೆಯಿಂದ ಕ್ಷಮೆ ಸಿಗ್ತದೆ. ಆದ್ರಿಂದ ದಯಾರೂಪದಲ್ಲಿದ್ದಾಳೆ. ಯಾ ದೇವಿ ಸರ್ವಭೂತೇಷು ತುಷ್ಟಿ ರೂಪೇಣ ಸಂಸ್ಥಿತ, ನಮ್ಮಲ್ಲೇನಾದ್ರೂ ತೃಪ್ತಿ ಆದ್ರೆ, ತುಷ್ಟಿ ಆದ್ರೆ ಅದು ದೇವಿಯ ಸ್ವರೂಪ, ದೇವಿಯ ಸ್ವರೂಪ. ಯಾ ದೇವಿ ಸರ್ವಭೂತೇಷು ಮಾತೃ ರೂಪೇಣ ಸಂಸ್ಥಿತ, ಆದ್ರಿಂದ ತಾಯಿಯ ರೂಪದಲ್ಲಿ ಇಡೀ ಜಗತ್ತಲ್ಲಿದ್ದಾಳೆ, ಇಡೀ ಜಗತ್ತಲ್ಲಿದ್ದಾಳೆ. ಅದಕ್ಕೆ ಈ ಒಂದ್ ಕಡೆಯಲ್ಲಿ ನಮ್ಮ ಸ್ವಾಮಿಗಳೊಬ್ಬರು ಬರೀತಾರೆ, ಇಡೀ ಜಗತ್ತಲ್ಲಿರ್ತಕ್ಕಂಥ ಎಲ್ಲಾ ಹೆಂಗಸರನ್ನು ಕೂಡ ತಾಯಿ ಎಂಬುದಾಗಿ ನೋಡುವುದು ನಮ್ಮ ಕರ್ತವ್ಯ. ಯಾಕೆ ಜಗತ್ತಲ್ಲಿರ್ತಕ್ಕಂಥ ಎಲ್ಲ ಹೆಂಗಸರು ಕೂಡ ದೇವಿಯ ರೂಪಗಳೇ. ನಾವು ಗಂಡಸರೇನಲ್ಲ, ಹೆಂಗಸರು ಮಾತ್ರ. ಹೆಂಗಸರೆಲ್ಲ ದೇವಿ ರೂಪ, ನೀವೇನು ಅಂತ ಕೇಳುದು, ನಾವು ದೇವದ ರೂಪ ಅಂತ ತಮಾಷೆಗೆ ಹೇಳಿದ್ದು. ದೇವಿ ರೂಪದಲ್ಲಿ ಎಲ್ಲಾ ಸ್ತ್ರೀಯರು ಇರುವಾಗ ಎಲ್ಲಾ ಹೆಂಗಸರು ನಮಗೆ ತಾಯಿಯ ಹಾಗೆ ಮಾತೃರೂಪೇಣ ಸಂಸ್ಥಿತ. ಮತ್ತೆ ಜಗತ್ತಲ್ಲಿ ನಮ್ಮನ್ನ ಭ್ರಾಂತಗೊಳಿಸ್ತಾ ಇದ್ದಾಳೆ ದೇವಿ ಮಾಯೆಯಿಂದ, ಭ್ರಾಂತಿ ರೂಪೇಣ ಸಂಸ್ಥಿತ. ಹೀಗೆ ದೇವಿಯು ಭೂಮಿಯ ಸ್ವರೂಪದಲ್ಲಿದ್ದು, ಭೂಮಿಯಲ್ಲಿರ್ತಕ್ಕಂಥ ಜಾತಿಯ ಸ್ವರೂಪದಲ್ಲಿದ್ದು, ಜಗತ್ತಿನ ಆಧಾರವಾಗಿದ್ದು ಅವಳು ನಮಗೆ ಇದೆಲ್ಲವನ್ನ ಮಾಡಿ ತೋರಿಸ್ತಾ ಇದ್ದಾಳೆ. ಆದ್ರಿಂದ ಅವಳು ಪ್ರಸನ್ನಳಾದ್ರೆ ನಮಗೆ ಮುಕ್ತಿ ಸಿಗ್ತದೆ. ಸಮಸ್ತ ಸ್ತ್ರೀಯರು ಕೂಡ, ಸಮಸ್ತ ವಿದ್ಯೆಗಳು ಕೂಡ, ಎಲ್ಲವೂ ಕೂಡ ದೇವಿಯ ಅವತಾರಗಳೇ, ದೇವಿಯ ರೂಪಾಂತರಗಳು. ದೇವಿ ಅನುಗ್ರಹಿಸುವುದೇ ಇದನ್ನು.
ಸೊ ನಮ್ಮೆಲ್ಲರ ಹೃದಯದಲ್ಲಿ ಬುದ್ಧಿ ಸ್ವರ್ಗಾಪವರ್ಗಗಳನ್ನು ದೇವಿ ಅನುಗ್ರಹಿಸ್ತಾಳೆ. ನಾರಾಯಣ ವಲ್ಲಭೆಯಾಗಿದ್ದಾಳೆ ಅವಳು. ಸೂಕ್ಷ್ಮಾತಿ ಸೂಕ್ಷ್ಮ ಜಗತ್ತಿನ ಪರಿಣಾಮಗಳನ್ನು ಅವಳೇ ಮಾಡ್ತಾ ಇದ್ದಾಳೆ. ಸರ್ವ ಮಂಗಳ ಸ್ವರೂಪಿಯಾಗಿದ್ದಾಳೆ, ಶಿವಿಯಾಗಿದ್ದಾಳೆ, ಸರ್ವಾರ್ಥ ಸಾಧಕಿಯಾಗಿದ್ದಾಳೆ, ಶರಣಾಗತ ವತ್ಸಳಾಗಿದ್ದಾಳೆ, ತ್ರಿನೇತ್ರಾಗಿ ಗೌರಿ ಇದಾಗಿದ್ದಾಳೆ, ನಾರಾಯಣ ಪ್ರಿಯಳಾಗಿದ್ದಾಳೆ. ಇವಳೇ ಸಂತುಷ್ಟಳಾದ್ರೆ ಸಮಸ್ತ ರೋಗಗಳನ್ನು ನಾಶಗೊಳಿಸ್ತಾಳೆ, ಮನೋರೋಧಕ ರಥಗಳನ್ನೆಲ್ಲ ಅನುಗ್ರಹಿಸ್ತಾಳೆ. ಇವಳನ್ನು ಆಶ್ರಯಿಸಿದವರಿಗೆ ವಿಪತ್ತು ಇಲ್ಲವೇ ಇಲ್ಲ. ಇವರು ಕೂಡ ಇತರರಿಗೆ ಆಶ್ರಯವಾಗುವಷ್ಟು ದೇವಿ ಶಕ್ತಿಯನ್ನು ಪಡಿತಾರೆ ಎಂಬಲ್ಲಿಗೆ ಒಂದು ಸ್ತೋತ್ರದ ಅರ್ಥವನ್ನ ಇವತ್ತು ಕಂಡಿದ್ದೀರಿ. ದೇವಿ ಮಹಾತ್ಮೆ. ಈ ದೇವಿ ಮಹಾತ್ಮೆ ಸ್ತೋತ್ರ ಎಂಬುದು ತುಂಬಾ ಸರಳವಾದದ್ದು. ಅದನ್ನ ಇವತ್ತು ಹೇಳಿಬಿಟ್ಟು 5:15 ನಾವಿಲ್ಲಿ ಶುರು ಮಾಡಿದ್ದೇವೆ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಹೊಸದಾಗಿ ಬರೋರಿಗೆ 5 ಗಂಟೆಯಿಂದ 5:30 ತನಕ ನಾವು ಹಿಂದೆ ಕಲ್ತದ್ದನ್ನ ರಿಪೀಟ್ ಮಾಡ್ತೇವೆ, ಅಥವಾ ಅಭ್ಯಾಸ ಮಾಡ್ತೇವೆ, ಅಥವಾ ಪದ್ಯಗಳನ್ನ ಹಾಡುವ ಅಭ್ಯಾಸ ಮಾಡ್ತೇವೆ. 5:15ಗಿಂತ ಮೊದಲು ಬರೋಕ್ಕೆ ಸಾಧ್ಯ, ಸಂತೋಷ. ಅನೇಕರು 5:15ಗೆ ಬರ್ತೀವಿ ಅಂತ ಹೇಳಿದ್ರೆ 5:15ರಿಂದ 6:30 ತನಕ ನಾವು ಕ್ಲಾಸ್ ಅನ್ನು ಮುಂದುವರಿಸುವ. ಹೀಗೆ ಜಗದ್ಗುರುಗಳು ನಮಗೆ ಅನುಗ್ರಹಿಸಿರ್ತಕ್ಕಂತಹ 7 ಶ್ಲೋಕಗಳಲ್ಲಿ ಒಂದು ಶ್ಲೋಕವನ್ನು ನಾವಿವತ್ತು ಮಾಡಿದ್ದೇವೆ. 2ನೇ ಶ್ಲೋಕ ನಿಮ್ಗೆಲ್ಲ ಗೊತ್ತಿದೆ. ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ. ಶಿವನ ಶಕ್ತಿ ಸ್ವರೂಪಿಣಿಯಾಗಿರ್ತಕ್ಕಂಥ ಸರ್ವಾರ್ಥ ಸಾಧಕಿಯಾಗಿರುವ, ಸರ್ವಾರ್ಥ ಅರ್ಥ ಅಂದ್ರೆ ಅಪೇಕ್ಷೆ, ನಮ್ಮ ಅಪೇಕ್ಷೆಗಳನ್ನೆಲ್ಲವನ್ನೂ ಪೂರೈಸಲು ಸಮರ್ಥಲಾಗಿರ್ತಕ್ಕಂತಹ ಸರ್ವಾರ್ಥ ಸಾಧಿಕೆಯಾಗಿರುವ ಶಿವೇ ಸರ್ವಾರ್ಥ ಸಾಧಿಕೆ. ಸರ್ವಮಂಗಳ ಮಾಂಗಲ್ಯೇ, ಎಲ್ಲ ಮಂಗಳವನ್ನು ಕೂಡ ಕೊಡ್ತಕ್ಕಂಥ, ಮಂಗಳವನ್ನು ಕರುಣಿಸ್ತಕ್ಕಂಥ ಮಂಗಳ ಸ್ವರೂಪಿಣಿಯಾಗಿರ್ತಕ್ಕಂಥ ಸರ್ವಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ. ಶರಣ್ಯೇ, ನಾವೆಲ್ಲರೂ ಎಲ್ಲಿಗೆ ಹೋಗ್ಬೇಕು ಶರಣಾಗತರಾಗಿ? ಅವಳ ಹತ್ರ ಹೋಗ್ಬೇಕು. ಶರಣ್ಯೇ ತ್ರ್ಯಂಬಕೆ ಗೌರಿ, ಅವಳು ಶಿವನ ರೂಪಿ ಆದ್ರಿಂದ 3 ಕಣ್ಣುಗಳು. ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಅವಳು ನಾರಾಯಣ ರೂಪ ಆದ್ರಿಂದ ನಾರಾಯಣಿ ನಮೋಸ್ತುತೆ ಎಂಬುದು ನಾರಾಯಣಿ ಸ್ತುತಿ. ಇದು ನಾರಾಯಣಿ ಸ್ತುತಿ. ಸೊ ಈ ಸ್ತುತಿಗಳನ್ನೆಲ್ಲ ಚೆನ್ನಾಗಿ ದಿವಸ ಹೇಳಿ ಹೇಳಿ ಅಭ್ಯಾಸ ಮಾಡಿ ಅದರ ಅರ್ಥದ ಕಡೆಗೆ ಮತ್ತೆ ಹೋಗುವ. ಈಗ ಮುಂದೆ ನಾವು ಒಂದು ಸೂಕ್ತದ ಒಂದು ಭಾಗವನ್ನು ಮತ್ತು ನೀವು ನಿತ್ಯವೂ ಹೇಳಬೇಕಾದಂತ ಈ ಇದರಲ್ಲಿ ಕಡೆಯಲ್ಲಿ ನಿತ್ಯ ಪೂಜೆಯ ಕ್ರಮ ಕೊಟ್ಟಿದ್ದೇವಲ್ಲ, ಅದ್ರ ಹೇಳಬೇಕಾದಂತ ಇದು ಕವಚ ಸ್ತೋತ್ರ, ಅದನ್ನ ಇವತ್ತು ಶುರು ಮಾಡಿ ಬಿಡ್ತೇನೆ. ಕವಚ ಸ್ತೋತ್ರವನ್ನ ಶುರು ಮಾಡ್ತೇನೆ. ಎಲ್ರೂ ಕೂಡ ನಿಮ್ಮಲ್ಲಿ ಇರುವಂತಹ ಪುಸ್ತಕದಲ್ಲಿ ದೇವಿ ಕವಚ ಸ್ತೋತ್ರಂ ಅಂತ ಒಂದು 10 ಪೇಜ್ ಆದ್ಮೇಲೆ ಬರ್ತದೆ, ಅಲ್ಲಿಗೆ ಬನ್ನಿ ಎಲ್ರು ಕೂಡ. ದೇವಿ ಕವಚ ಸ್ತೋತ್ರಂ ಅಂತ ಬರ್ತದೆ ಮುಂದೆ ಸ್ಕ್ರೀನ್ ಮೇಲೆ, ಅದನ್ನೇ ಹಾಕಿ. ಅಥವಾ ಎಲ್ಲರ ಹತ್ರ ಇದೆ ಬಿಡಿ, ಸ್ಕ್ರೀನ್ ಇಂದ ಯಾಕೆ ನೋಡುದು, ಬಿಡಿ, ತೊಂದರೆ ಇಲ್ಲ. ಈಗ ದೇವಿ ಕವಚ ಸ್ತೋತ್ರಕ್ಕೆ ಬರೋಣ. ದುರ್ಗಾ ಸಪ್ತಶತಿಯ ಆರಂಭದಲ್ಲಿ ದೇವಿ ಕವಚ ಸ್ತೋತ್ರವಿದೆ. ಈ ದೇವಿ ಕವಚ ಸ್ತೋತ್ರವನ್ನು ಅನೇಕರು ನಿತ್ಯವೂ ಪಾರಾಯಣ ಮಾಡ್ತಾರೆ. ನಿತ್ಯ ಪಾರಾಯಣ ಮಾಡಿ ಹೊರಟ್ರೆ ಆ ದೇವಿ ನಮ್ಮೊಳಗೆ ಇದ್ದು ನಮಗೆ ಒಂದು ಕವಚವಾಗಿ, ಇನ್ಸುಲೇಷನ್ ಅಂತ ಹೇಳ್ತಾರೆ ನೋಡ್ರಿ ಇಂಗ್ಲಿಷ್ ಅಲ್ಲಿ, ನಮ್ಮನ್ನ ಕಾಪಾಡ್ತಾಳೆ. ಈ ದುರ್ಗಾ ಸಪ್ತಶತಿಯಲ್ಲಿ 3 ಚರಿತ್ರೆಗಳಿವೆ. ಮೊದಲನೇ ಚರಿತ್ರೆಯು ಸಂಪೂರ್ಣವಾಗಿ ಮಹಾಕಾಳಿಯ ಸ್ವರೂಪ. 2ನೇ ಚರಿತ್ರೆಯು ಸಂಪೂರ್ಣವಾಗಿ ಮಹಾಲಕ್ಷ್ಮಿಯ ಸ್ವರೂಪ. 3ನೇದು ಪೂರ್ತಿಯಾಗಿ ಮಹಾಸರಸ್ವತಿ. ಇದನ್ನೇ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಸ್ವರೂಪಳಾದ ದೇವಿಯಾಗಿ ನಾವಿದರಲ್ಲಿ ಪೂಜೆ ಮಾಡ್ತೇವೆ. ಇದರಲ್ಲಿ ದೇವತೆಗಳು ಸ್ತುತಿ ಮಾಡ್ತಕ್ಕಂಥ ಒಂದು ಸ್ತೋತ್ರವನ್ನ ಈಗ ನಾವು ಕಲ್ತಿದ್ದೇವೆ. ಯಾ ದೇವಿ ಸರ್ವಭೂತೇಶು ಅದನ್ನೆಲ್ಲ ಕಲ್ತಿದ್ದೇವೆ ನಾವು. ಅಲ್ಲಿಂದ ಮುಂದೆ ಸತ್ವಮೂರ್ತಿಯಾದ ಮಹಾಸರಸ್ವತಿಯ ಚರಿತ್ರೆಯನ್ನು ನಾವು ಮುಂದೆ ನೋಡ್ತೇವೆ, ಕಡೆಯಲ್ಲಿ ಬರ್ತದೆ. ಮತ್ತು ಮಹಿಷಾಸುರ ಮರ್ದಿನಿಯಾದಂತಹ ರಜೋಗುಣ ಪ್ರವರ್ತಕಳಾದ ಮಹಾಲಕ್ಷ್ಮಿಯನ್ನು ನೋಡ್ತೇವೆ. ಪ್ರಥಮ ಚರಿತ್ರೆಯಲ್ಲಿ ಅಸಾಧಾರಣವಾದ ಮಹಾತ್ಮೆಯನ್ನು ಹೊಂದಿರತಕ್ಕಂಥ ಕಾಳಿಯಾಗಿ ನಾವು ದೇವಿಯನ್ನು ನೋಡ್ತೇವೆ.
ಅಲ್ಲಿಗೆ ಮೊದಲನೇದು ಮಹಾಕಾಳಿ, ಎರಡನೇದು ಮಹಾಲಕ್ಷ್ಮಿ, ಮೂರನೇದು ಮಹಾಸರಸ್ವತಿಯ ಸ್ತುತಿಯನ್ನ ನಾವೇನ್ ಸಪ್ತಶತಿಯಲ್ಲಿ ಕಾಣ್ತೇವೆ. ಅದರ ಆರಂಭದಲ್ಲಿ ದೇವಿಯು ನನಗೊಂದು ರಕ್ಷೆಯಾಗಬೇಕು ಅಂತ ಕೇಳುವಂತ ಒಂದು ಸಂದರ್ಭ ಇದೆ. ಅದರಲ್ಲಿ ಒಂದು ಸಂದರ್ಭ ಇದೆ. ಅದನ್ನು ನೀವು ನೋಡಿ. ಪ್ರೀತಿ ಅದನ್ನ ಒಂದು ಪ್ರಿಂಟ್ ಮಾಡಿ ಕೊಟ್ಟಿದ್ದಾರೆ ನೋಡಿ. ಹೇಗೆ ಅಂದ್ರೆ ಅದಕ್ಕೆ ಶ್ರೀ ಚಂಡೀ ಕವಚಸ್ಯ, ಈ ಚಂಡೀ ಕವಚ ಅಂತ ಹೇಳ್ತಾರೆ. ಆರಂಭದಲ್ಲಿ ಹೇಳುವಾಗ ಅದರ ಪೀಠಿಕೆಯನ್ನು ಕೂಡ ಹೇಳ್ಕೊಳ್ಬಹುದು. ಚಂಡೀ ಕವಚಸ್ಯ ಬ್ರಹ್ಮರ್ಷಿ ಅನುಷ್ಠುಪ್ ಛಂದಃ ಚಾಮುಂಡಾ ದೇವತಾ ಅಂಗನ್ಯಾಸೋಕ್ತ ಮಾತರೋ ಬೀಜಂ ದಿಗ್ಬಂಧ ದೇವತಾಸ್ತತ್ವಂ ಶ್ರೀಚಂಡಿಕಾ ಚಿದಾಂಬಾ ಪ್ರೀತ್ಯರ್ಥೆ ಸಪ್ತಶತಿ ಪಾಠಾಂಗ ಕವಚಸ್ತೋತ್ರ ಜಪೇ ವಿನಿಯೋಗ. ಸಪ್ತಶತಿಯನ್ನು ಓದುವವರು ಆರಂಭದಲ್ಲಿ ಕವಚವನ್ನ ಓದಬೇಕು ಅಂತ ಇದೆ. ನಮಶ್ಚಂಡಿಕಾಯೈ ಶ್ರೀ ಮಾರ್ಕಾಂಡೇಯ ಉವಾಚ. ಮಾರ್ಕಾಂಡೇಯ ಎಂಬ ಋಷಿಯು ಬ್ರಹ್ಮನ ಬಳಿಗೆ ಬರ್ತಾನೆ. ಬ್ರಹ್ಮನ ಬಳಿಗೆ ಬಂದು ಋಷಿ ಕೇಳ್ತಾನೆ, ಓ ನಾನು ಹೇಳ್ಕೊಡ್ತೇನೆ, ನೀವು ಆಡಿಯೋ ಆನ್ ಮಾಡ್ಕೊಳ್ಳೋದು ಬೇಡ, ಆದ್ರೆ ನೀವು ಗಟ್ಟಿಯಾಗಿ ಹೇಳಿ. ಓ ಯದ್ಗುಹ್ಯಂ ಪರಮಂ ಲೋಕೆ, ಯದ್ಗುಹ್ಯಂ ಪರಮಂ ಲೋಕೆ ಸರ್ವರಕ್ಷಾಕರಂ ನೃಣಾಂ, ಸರ್ವರಕ್ಷಾಕರಂ ನೃಣಾಂ ಯನ್ನ ಕಸ್ಯಚಿದಾಖ್ಯಾತಂ ಅಖ್ಯಾತಂ, ಯನ್ನ ಕಸ್ಯಚಿದಾಖ್ಯಾತಂ ತನ್ಮೇ ಬ್ರೂಹಿ ಪಿತಾಮಹ, ತನ್ಮೇ ಬ್ರೂಹಿ ಪಿತಾಮಹ. ಪಿತಾಮಹ ಅಂದ್ರೆ ಬ್ರಹ್ಮನನ್ನು ಕುರಿತು ಹೇಳುವಂತಹದ್ದು. ಯಾಕೆ ಎಲ್ಲರಿಗೆ ಪಿತಾಮಹ, ಬರೀ ಸಾಮಾನ್ಯ ಪಿತರ ಅಲ್ಲ, ಪಿತಾಮಹ ಇವನು. ಬ್ರಹ್ಮನೇ ಜಗತ್ತಿಗೆಲ್ಲ ಮೂಲ. ಇವರೆಲ್ಲರೂ ಕೂಡ ಅಜ್ಜ ಅಂತ ಕರೆಯುವಂತಹದ್ದು. ಎಲೈ ಪಿತಾಮಹನೇ, ಎಲೈ ಪಿತಾಮಹನೇ ಬ್ರೂಹಿ ಹೇಳು, ತತ್ ಮೇ ಬ್ರೂಹಿ ನನಗೆ ಹೇಳು. ಏನ್ ಹೇಳ್ಬೇಕು? ಯತ್ ಯಾವುದು, ಗುಹ್ಯಂ ಪರಮಂ ಲೋಕೆ ಸರ್ವರಕ್ಷಾಕರಂ ನೃಣಾಂ ಮನುಷ್ಯರಿಗೆ, ನೃಣಾಂ ಅಂದ್ರೆ ಮನುಷ್ಯರಿಗೆ ಈ ಮೂರು ಕೊಡ್ಬೇಕು. ಒಂದು ಸರ್ವರಕ್ಷಾಕರಂ, ಯಾವ ಸ್ತೋತ್ರ ಹೇಳುವುದರಿಂದ ಎಲ್ಲಾ ರೀತಿಯ ರಕ್ಷಣೆಯು ನಮಗೆ ಉಂಟಾಗ್ತದೆ. ಪರಮಂ ಅತ್ಯಂತ ಶ್ರೇಷ್ಠವಾದಂತ ಒಂದು ಸ್ತೋತ್ರ. ಮತ್ತು ಯಾವುದು ಅತ್ಯಂತ ಗುಹ್ಯವಾಗಿದೆ, ನಮ್ಗೆಲ್ಲ ಗೊತ್ತಿಲ್ಲ. ಯದ್ ಗುಹ್ಯಂ ತುಂಬಾ ರಹಸ್ಯವಾಗಿರ್ತಕ್ಕಂಥ, ವಾಟ್ ಈಸ್ ವೆರಿ ಸೀಕ್ರೆಟ್, ವಾಟ್ ಈಸ್ ವೆರಿ ಗ್ರೇಟ್ ಅಂಡ್ ವಾಟ್ ಈಸ್ ಯೂಸ್ಫುಲ್ ಫಾರ್ ಎವ್ರಿವನ್. ಯದ್ಗುಹ್ಯಂ ಪರಮಂ ಲೋಕೆ ಸರ್ವರಕ್ಷಾಕರಂ ನೃಣಾಂ ಯನ್ನ ಕಸ್ಯಚಿದಾಖ್ಯಾತಂ, ಯನ್ನ ಕಸ್ಯಚಿದಾಖ್ಯಾತಂ ಯತ್ ನ ಕಸ್ಯಚಿತ್ ಆಖ್ಯಾತಂ. ಬೇರೆ ಯಾರಿಗೂ ಹೇಳಲ್ಲ, ರಹಸ್ಯ. ಆದ್ರಿಂದ ಇದೆ. ಕಸ್ಯಚಿತ್ ಆಖ್ಯಾತಂ ತನ್ಮೇ ಬ್ರೂಹಿ ಪಿತಾಮಹ. ಎಲ್ಲ ಜೀವಿಗಳಿಗೆ ಉಪಕಾರ ಮಾಡತಕ್ಕಂಥ ರಹಸ್ಯವಾಗಿರ್ತಕ್ಕಂಥದ್ದು ಪುಣ್ಯಕರವಾದ ದೇವಿ ಕವಚ, ಅದನ್ನು ಹೇಳು. ಹೇಳು. ಆಖ್ಯಾತಂ ಯತ್, ಯತ್ ನ ಕಸ್ಯಚಿತ್ ಆಖ್ಯಾತಂ, ಯಾರಿಗೂ ಹೇಳಿಲ್ಲ ಈವರೆಗೆ, ಅಂದ್ರೆ ಅಷ್ಟು ರಹಸ್ಯವಾಗಿದೆ, ಯಾರಿಗೂ ಹೇಳಿಲ್ಲ, ಅದನ್ನ ನನಗೆ ಹೇಳು ಅಂತ ಇವನು ಕೇಳ್ತಾ ಇದ್ದಾನೆ. ಹಾಗಾಗಿ ಆ ಮಾರ್ಕಂಡೇಯ ಋಷಿಗಳ ಮೂಲಕ ನಮಗೆ ಇದು ಸಿಗ್ತಾ ಇದೆ. ಇದನ್ನು ನಾವೀಗ ಪಡೆಯೋಣ. ಮಾರ್ಕಾಂಡೇಯ ಋಷಿ ರೆಫರೆನ್ಸ್ ಬರ್ತಿದ್ದಾಗೆ ನಾವು ನೆನ್ಪು ಮಾಡ್ಕೊಳ್ಬೇಕಾದದ್ದು, ನಾವು ಇಂಡೋನೇಷ್ಯಾದಲ್ಲಿರ್ತಕ್ಕಂಥ ಬಾಲಿ ದ್ವೀಪ. ಆ ಬಾಲಿ ದ್ವೀಪದಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ತಮ್ಮ ದೇಶಕ್ಕೆ, ತಮ್ಮ ಲೋಕಕ್ಕೆ ಭಗವಂತನನ್ನು ತನ್ನಂತಹ, ಭಾರತೀಯತೆಯನ್ನು ತನ್ನಂತಹ ದೇವ ಯಾರು? ಮಾರ್ಕಾಂಡೇಯ ಮುನಿ ಅಂತ ಹೇಳ್ತಾರೆ. ಅವರನ್ನು ತಮ್ಮ ಋಷಿಗಳನ್ನ ಮಾರ್ಕಾಂಡೇಯ ಮುನಿ ಅಂತ ಗುರುತಿಸ್ತಾರೆ. ಅಂದ್ರೆ ಮಾರ್ಕಾಂಡೇಯರು ನಮ್ಮ ದೇಶ ಬಿಟ್ಟು ಆ ದ್ವೀಪಗಳಿಗೆಲ್ಲ ಹೋಗಿ ಅಲ್ಲಿ ನಮ್ಮ ದೇವರು ಸಂಸ್ಕೃತಿಯನ್ನೆಲ್ಲ ಕೊಟ್ಟು ಬಂದಿದ್ದಾರೆ ಅಂತ ಗೊತ್ತಾಯ್ತು. ಇರ್ಲಿ, ಈ ಮಾರ್ಕಾಂಡೇಯ ಮುನಿಯು ನಮಗೆ ಬಹಳ ಶ್ರೇಷ್ಠನಾದಂಥವನು. ಅವನು ನಮ್ಮ ಪರವಾಗಿ ಬ್ರಹ್ಮನಲ್ಲಿ ಕೇಳ್ತಾನೆ. ರಹಸ್ಯವಾದ, ಈವರೆಗೆ ಯಾರಿಗೂ ಗೊತ್ತಿಲ್ಲದೆ ಇರ್ತಕ್ಕಂಥ ರಹಸ್ಯವಾದ, ನಮ್ಮನ್ನು ಸದಾ ಕಾಲವು ರಕ್ಷಣೆ ಮಾಡ್ತಕ್ಕಂಥ ಸರ್ವರಕ್ಷಾಕರಂ ಆದಂಥ ಸ್ತೋತ್ರವನ್ನು ಯಾವ್ದು ಹೇಳ್ಕೊಡು, ಸ್ತುತಿಯನ್ನು ಹೇಳು ಅಂತ ಕೇಳ್ತಾರೆ. ಆಗ ಬ್ರಹ್ಮ ಉವಾಚ, ಬ್ರಹ್ಮ ಹೇಳ್ತಾನೆ, ಅಸ್ತಿ ಗುಹ್ಯತಮಂ ವಿಪ್ರ, ಅಸ್ತಿ ಗುಹ್ಯತಮಂ ವಿಪ್ರ ಸರ್ವಭೂತೋಪಕಾರಕಂ
ಸರ್ವಭೂತೋಪಕಾರಕಂ. ದೇವಯಾಸ್ತು ದೇವ್ಯಾಸ್ತು ಕವಚಂ ಪುಣ್ಯಂ, ದೇವ್ಯಾಸ್ತು ಕವಚಂ ಪುಣ್ಯಂ, ತಚ್ಛೃಣುಷ್ವ ಮಹಾಮುನೇ, ತಚ್ಛೃಣುಷ್ವ ಮಹಾಮುನೇ. ಹೇಳ್ತಾನೆ ಬ್ರಹ್ಮ, ಅಸ್ತಿ ಇದೆ ಅಂತಹದ್ದು, ಸರ್ವರನ್ನೂ ರಕ್ಷಣೆ ಮಾಡ್ತಕ್ಕಂಥ ಒಂದು ಸ್ತುತಿ ಇದೆ. ಅಸ್ತಿ, ಅದು ಗುಹ್ಯ ಮಾತ್ರ ಅಲ್ಲ, ಅದು ರಹಸ್ಯ ಮಾತ್ರ ಅಲ್ಲ, ರಹಸ್ಯ ತರ ಮಾತ್ರ ಅಲ್ಲ, ರಹಸ್ಯ ತಮ, ಅತ್ಯಂತ ಹೆಚ್ಚಿನ ರಹಸ್ಯಮಯವಾಗಿರ್ತಕ್ಕಂಥ ಗುಹ್ಯ ತಮಂ. ವಿಪ್ರ, ಎಲೆ ಶ್ರೇಷ್ಠ ವಿಪ್ರನೇ ಕೇಳು, ಸರ್ವಭೂತೋಪಕಾರಕಂ, ಎಲ್ಲ ಭೂತಗಳಿಗೂ ಎಲ್ಲ ಜೀವಿಗಳಿಗೂ ಉಪಕಾರಿಯಾಗಿರ್ತಕ್ಕಂಥದ್ದು. ದೇವ್ಯಾಸ್ತು ಕವಚಂ ಪುಣ್ಯಂ, ಪುಣ್ಯಮಯವಾದ ದೇವಿ ಕವಚ ಇದು. ದೇವಿ ದೇವ್ಯಾಹ ದೇವ್ಯಾಸ್ತು ಕವಚಂ ಪುಣ್ಯಂ ತಚ್ಛೃಣುಷ್ವ, ಅದನ್ನು ಹೇಳ್ತೇನೆ ಕೇಳು ಮಹಾಮುನೇ. ಮಹಾಮುನಿಯೇ, ಆ ರಹಸ್ಯವನ್ನ ನಾನು ಹೇಳ್ತೇನೆ, ನೀನು ಕೇಳು. ಶ್ರೇಷ್ಠವಾದದ್ದು, ಸರ್ವಜೀವಿಗಳಿಗೂ ಉಪಕಾರಿಯಾಗಿರ್ತಕ್ಕಂಥದ್ದು, ಅತ್ಯಂತ ರಹಸ್ಯವಾದದ್ದು, ಪುಣ್ಯಕರವಾದ, ಅದರ ಹೆಸರು ದೇವ್ಯಾಸ್ತು ಕವಚಂ, ಅಂದ್ರೆ ದೇವಿ ಕವಚ ಅಂತ. ದೇವಿ ಕವಚ ಎಂಬತಕ್ಕಂಥ ಪುಣ್ಯವಾದ ಸ್ತೋತ್ರವನ್ನು ನಾನು ಹೇಳಿಕೊಡ್ತೇನೆ, ನೀನು ಕೇಳು ಅಂತ ಹೇಳ್ತಾನೆ. ಈ ರೀತಿ ಮಹಾವಿಪ್ರನಾದ ಮಾರ್ಕಾಂಡೇಯನು ಬ್ರಹ್ಮನ ಮಾರ್ಗನ ಮೂಲಕ ಈ ಅತ್ಯಂತ ರಹಸ್ಯವಾದ ರಕ್ಷಾ ಕವಚ ಸ್ತೋತ್ರವನ್ನು ಹೇಳಿದ್ದಾನಾದ್ರಿಂದ ನೀವು ಏನ್ ಹೇಳ್ತಿದ್ರು ಪರವಾಗಿಲ್ಲ, ಬೆಳಗ್ಗೆ ಎದ್ದು ಈ ಸ್ತೋತ್ರವನ್ನು ಹೇಳಿಕೊಂಡು ಹೊರಡಬೇಕು. ಇದು ತುಂಬಾ ಶ್ರೇಷ್ಠವಾದದ್ದು. ಪ್ರಥಮಂ ಶೈಲಪುತ್ರೀ ಚ ದ್ವಿತೀಯಂ ಬ್ರಹ್ಮಚಾರಿಣಿ. ಎಲ್ಲರೂ ಹೇಳಿ, ಪ್ರಥಮಂ ಶೈಲಪುತ್ರೀ ಚ ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಘಂಟೇತಿ, ತೃತೀಯಂ ಚಂದ್ರಘಂಟೇತಿ, ಕೂಷ್ಮಾಂಡೇತಿ ಚತುರ್ಥಕಂ, ಪಂಚಮಂ ಸ್ಕಂದಮಾತೇತಿ, ಪಂಚಮಂ ಸ್ಕಂದಮಾತೇತಿ, ಷಷ್ಠಂ ಕಾತ್ಯಾಯನೀತಿ ಚ, ಷಷ್ಠಂ ಕಾತ್ಯಾಯನೀತಿ ಚ, ಸಪ್ತಮಂ ಕಾಲರಾತ್ರಿಶ್ಚ, ಸಪ್ತಮಂ ಕಾಲರಾತ್ರಿಶ್ಚ, ಮಹಾಗೌರೀತಿ ಚಾಷ್ಟಮಂ, ಮಹಾಗೌರೀತಿ ಚಾಷ್ಟಮಂ, ನವಮಂ ಸಿದ್ಧಿದಾತ್ರೀ ಚ, ನವಮಂ ಸಿದ್ಧಿದಾತ್ರೀ ಚ, ನಮ ದುರ್ಗಾ ಪ್ರಕೀರ್ತಿತಾಃ, ನಮ ದುರ್ಗಾ ಪ್ರಕೀರ್ತಿತಾಃ. ಉಕ್ತಾನಿ ಏತಾನಿ ನಾಮಾನಿ, ಉಕ್ತಾನ್ಯೇತಾನಿ ನಾಮಾನಿ ಬ್ರಹ್ಮಣೈವ ಮಹಾತ್ಮನಾ, ಬ್ರಹ್ಮಣೈವ ಮಹಾತ್ಮನಾ. ಮಹಾತ್ಮನ ಬ್ರಹ್ಮಣ ಉಕ್ತಾನಿ, ಬ್ರಹ್ಮನಾದ ಮಹಾತ್ಮನಾದ ಬ್ರಹ್ಮನೇ ಇದನ್ನು ಹೇಳಿದ್ದಾನೆ. ನಾಮಾನಿ, ಈ 9 ನಾಮಗಳನ್ನು ಹೇಳಿದ್ದಾನೆ. 9 ನಾಮಗಳಿಗೆ 9 ಪೂಜೆ, 9 ದಿವಸ ಪೂಜೆ. ಅದೇ ನವರಾತ್ರಿ ಪೂಜೆ ಈ ಸಂಜೆಯಿಂದ ಶುರುವಾಗಿದೆ. ಮೊದಲನೇದು ಪ್ರಥಮಂ ಶೈಲಪುತ್ರೀ ಚ, ಮೊದಲನೆಯ ದೇವಿಯ ಹೆಸರು ಶೈಲಪುತ್ರಿ. ಎರಡನೆಯವಳು ಬ್ರಹ್ಮಚಾರಿಣಿ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಘಂಟೇತಿ, ಮೂರನೇ ದೇವಿ ಹೆಸರು ಚಂದ್ರಘಂಟ. ಕೂಷ್ಮಾಂಡ ಎಂಬುದು ಚತುರ್ಥಕ. ಪಂಚಮ ಸ್ಕಂದ ಮಾತಾ ಅಂತ, ಷಷ್ಠಂ ಕಾತ್ಯಾಯನಿ, ಸಪ್ತಮಂ ಕಾಲರಾತ್ರಿ, ಮಹಾಗೌರೀತಿ ಚಾಷ್ಟಮಂ, ಮಹಾಗೌರಿ ಅಂತ ನೋಡು 8ನೇವಳು. ನವಮಂ ಸಿದ್ಧಿದಾತ್ರಿ ಚ, 9ನೇವಳು ಸಿದ್ಧಿದಾತ್ರಿ. ನವದುರ್ಗಾ ಪ್ರಕೀರ್ತಿತಾ, ನವದುರ್ಗೆಯು ಈ ರೀತಿಯಲ್ಲಿ 9 ದುರ್ಗೆಯರು ಈ ರೀತಿಯಲ್ಲಿ ಸ್ತುತಿಸಲ್ಪಟ್ಟಿದ್ದಾರೆ. ಇದು ಒಂದು ರಹಸ್ಯ. ಈ 9 ದುರ್ಗೆಯರು ರಹಸ್ಯವಾಗಿ ಈ ಶಬ್ದಗಳಿಂದ ಸ್ತುತಿಸಲ್ಪಟ್ಟಿದ್ದಾರೆ ಎಂಬುದಾಗಿ ಉಕ್ತಾನಿ ಏತಾನಿ ನಾಮಾನಿ ಬ್ರಹ್ಮಣೈವ ಮಹಾತ್ಮನ, ಮಹಾತ್ಮನಾದ ಬ್ರಹ್ಮನು ಇದನ್ನು ಹೇಳಿದ. ಇದನ್ನು ಈ 9 ದೇವಿಯರನ್ನು ಪರಿಚಯ ಮಾಡಿಕೊಟ್ಟ. ಈ ದೇವಿಯರು ಯಾರು ಏನು ಎಂಬುದನ್ನು ಮುಂದೆ ನೋಡ್ತಾ ಹೋಗುವ. ಅಗ್ನಿನ ದಹ್ಯ ಅಂದ್ರೆ ಈ 9 ದೇವಿಯರು ನಮ್ಮನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ಲೋಕದಲ್ಲಿ, ಅಷ್ಟೇ ರಹಸ್ಯ. ಈ 9 ದೇವಿಯರು ನಮ್ಮನ್ನ ಲೋಕದಲ್ಲಿ ರಕ್ಷಣೆ ಮಾಡ್ತಿದ್ದಾರೆ. ಇವರು ತೃಪ್ತರಾದ್ರೆ, ಇವರು ಪ್ರಸನ್ನರಾದ್ರೆ ನಮಗೆ ಲೌಕಿಕವಾಗಿ ಲೋಕದಲ್ಲಿ ಯಾವುದೇ ಭಯ ಬರುವುದಿಲ್ಲ ಅಂತ ಅರ್ಥ. ಅಗ್ನಿನ ದಹ್ಯಮಾನಸ್ತು ಶತ್ರು ಮಧ್ಯೆ ಗತೋರಣೆ, ಅಗ್ನಿನ ದಹ್ಯಮಾನಸ್ತು ಶತ್ರು ಮಧ್ಯೆ ಗತೋರಣೆ, ವಿಷಮೇ ದುರ್ಗಮೇ ಚೈವ, ವಿಷಮೇ ದುರ್ಗಮೇ ಚೈವ, ಭಯಾರ್ಥ ಶರಣಂಗತಾಃ, ಭಯಾರ್ಥ ಶರಣಂಗತಾಃ. ನಾನು ಪ್ರತಿಯೊಂದು ಶ್ಲೋಕವನ್ನು ಹೇಳುವಾಗ 2 ಸರಿ ಹೇಳ್ತಾ ಇದ್ದೇನೆ. ಯಾಕೆ?
ಒಂದ್ಸಾರಿ ನಾನು ಹೇಳ್ಕೊಡುವಾಗ ನೀವು ಪುಸ್ತಕ ನೋಡ್ಕೊಳ್ಳೋದು, ಎರಡನೇ ಸಾರಿ ನಾನು ಹೇಳುವಾಗ ನನ್ನ ಜೊತೆಗೆ ಸೇರಿ ನೀವು ಹೇಳ್ಬಿಡುದು. ಇನ್ನೊಂದ್ಸರಿ ಈ ಶ್ಲೋಕ ಹೇಳಿ. ಅಗ್ನಿನ ದಹ್ಯಮಾನಸ್ತು ಶತ್ರು ಮಧ್ಯೆ ಗತೋರಣೆ ವಿಷಮೇ ದುರ್ಗಮೇ ಚೈವ ಭಯಾರ್ಥ ಶರಣಂಗತಃ. ಅರ್ಥ ಸಾಮಾನ್ಯ ಸಂಸ್ಕೃತ ಕಲಿಯುತ್ತಿರುವ ದೊಡ್ಡ ಸಂಖ್ಯೆಯಲ್ಲಿ ನಾವು ಇದ್ದೀರಿ, ನೀವೆಲ್ಲ ಇದ್ದೀರಿ, ನಿಮಗೆ ಸುಲಭ ಆಗ್ತದೆ. ಅಸ್ತಿ ಆಯ್ತಲ್ಲ, ಮೇಲೆ ಬಂತಲ್ಲ, ಇದ್ದಾರೆ ಅಂತ ಹೇಳಿದ್ಮೇಲೆ ಅವ್ರೆಲ್ಲಿದ್ದಾರೆ? ಹೀಗೆಲ್ಲ ಇದ್ದಾರೆ. ಹಾಗಾದ್ರೆ ಏನ್ ಮಾಡ್ತಾರೆ ಅವರು? ಅಗ್ನಿನ, ಅಗ್ನಿ ಶಬ್ದದ ತೃತೀಯ ಭಕ್ತಿ, ಅಗ್ನಿಯಿಂದ. ದಹ್ಯಮಾನಃ, ಸುರಲ್ಪಡ್ತಿರ್ತಕ್ಕಂಥ ಮನುಷ್ಯ. ನಮ್ಗೇನಾದ್ರೂ ಬೆಂಕಿ ಹತ್ಕೊಂಡು ಸುಡ್ತಾ ಇದ್ರೆ, ಏನ್ ಬೆಂಕಿ? ಚಿಂತೆಯ ಬೆಂಕಿ, ಒಳಗೆ ಎದೆಯಲ್ಲಿ ದುಃಖದ ಬೆಂಕಿ, ದೇಹಕ್ಕೆ ನಿಜವಾದ ಬೆಂಕಿ. ಅಗ್ನಿನ ದಹ್ಯಮಾನಸ್ತು. ಆಮೇಲೆ ಶತ್ರು ಮಧ್ಯೆ ಗತೋರಣೆ, ನಾವು ರಣಾಂಗಣದಲ್ಲಿ ಶತ್ರುಗಳ ಮಧ್ಯದಲ್ಲಿ ಹೋಗಿ ಇಂಥ ಸಂದರ್ಭದಲ್ಲಿ ಹೋಗ್ತೇವಲ್ಲ ಕೆಲವು ಸಮಯ, ಎಂಥ ಕಷ್ಟದ ಪರಿಸ್ಥಿತಿ ಇರುತ್ತೆ, ಶತ್ರುಗಳಿರ್ತಾರೆ, ಯಾರು ಉಪಕಾರ ಮಾಡ್ತಿಲ್ಲ ನಮ್ಗೆ. ಆ ಕಷ್ಟದಲ್ಲಿ ನಾವು ಸಿಕ್ಕಿ ಬಿದ್ದಾಗ, ಇದು ಕತ್ತಿ ಹಿಡಿದು ಮಹಾಭಾರತ ರಾಮಾಯಣದ ಹಾಗೆ ಯುದ್ಧದಲ್ಲಿ ನಿಂತು ಪೆಟ್ಟು ಮಾಡ್ತಾ ಇರುವಾಗ ಅಂತ ಅರ್ಥ ಅಲ್ಲ. ನಮ್ಮ ನಿತ್ಯ ಜೀವನದಲ್ಲಿ 6 ಜನ ಶತ್ರುಗಳಿದ್ದಾರಲ್ಲ, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ್ಯ. ಅದರ ಜೊತೆಗೆ ಇನ್ನೂ ಅನೇಕ ರೀತಿಯ ಶತ್ರುಗಳು ನಮ್ಮ ಸುತ್ತು ಇದ್ದಾರೆ. ಆ ಶತ್ರುಗಳ ಮಧ್ಯದಲ್ಲಿ ನಾವು ಸಿಕ್ಕಿ ಬಿದ್ದಾಗ, ಬದುಕಿಗೋಸ್ಕರ ಯುದ್ಧ ಮಾಡ್ತಾ ಇರುವಾಗ, ಗತೋರಣೆ ವಿಷಮೇ ದುರ್ಗಮೇ ಚೈವ, ತುಂಬಾ ಕಷ್ಟದ ಪರಿಸ್ಥಿತಿ, ದುರ್ಗಮವಾದ ಪರಿಸ್ಥಿತಿಯಲ್ಲಿದ್ರು ಕೂಡ, ಭಯಾರ್ಥ, ಭಯದಿಂದ ಬೊಬ್ಬೆ ಹಾಕ್ತಾ ಇದ್ರು ಕೂಡ ನಾವು ಶರಣಂಗತಃ, ಶರಣಾಗತರಾಗಿ ಈ ದೇವಿ ಹತ್ರ ಹೋಗ್ಬೇಕು. ಆಗ ಶರಣಾಗತರು ಹೋದವರು ನತೇಷಾಂ ಜಾಯತೆ ಕಿಂಚಿತ್, ನತೇಷಾಂ ಜಾಯತೆ ಕಿಂಚಿತ್ ಅಶುಭಂ ರಣಸಂಕಟೆ, ಅಶುಭಂ ರಣಸಂಕಟೆ ನಾಪದಂ ತಸ್ಯ ಪಶ್ಯಾಮಿ, ನಾಪದಂ ತಸ್ಯ ಪಶ್ಯಾಮಿ ಶೋಕ ದುಃಖ ಭಯಂ ನಹಿ, ಶೋಕ ದುಃಖ ಭಯಂ ನಹಿ. ನೋಡಿ, ಅಗ್ನಿಯಿಂದ ನಾವೇನಾದ್ರೂ ಪೀಡೆಗೊಳಗಾಗಿದ್ರೆ, ಶತ್ರು ಮಧ್ಯದಲ್ಲಿದ್ರೆ, ರಣ ಮಧ್ಯದಲ್ಲಿದ್ರೆ, ವಿಷಮ ಪರಿಸ್ಥಿತಿಯಲ್ಲಿದ್ರೆ, ದುರ್ಗಮ ಪರಿಸ್ಥಿತಿಯಲ್ಲಿದ್ರೆ, ಭಯಾರ್ಥರಾಗಿದ್ರೆ, ನಾವು ಈ ದೇವಿಯ ಶರಣಂಗತಃ, ಶರಣಾಗತರಾಗಿ ಹೋದ್ರೆ, ಭಯಾರ್ಥಃ ಶರಣಂಗತಃ, ತುಂಬಾ ಭಯದಿಂದಿದ್ದು ದುರ್ಗೆಯನ್ನು ನಾವು ಶರಣ ಹೊಂದಿದ್ದೆ ಆದರೆ, ನ ತೇಷಾಂ, ತೇಷಾಂ ಅಂದ್ರೆ ತಸ್ಯ ತಯೋಃ ತೇಷಾಂ ಅವರ, ತೇಷಾಂ ಅವರ ಷಷ್ಠಿ ವಿಭಕ್ತಿ ಬಹುವಚನ ಗೊತ್ತು ನಮಗೆ. ನ ತೇಷಾಂ ಕಿಂಚಿತ್ ಅಶುಭಂ ಜಾಯತೆ, ತೇಷಾಂ ಅವರಿಗೆ ಕಿಂಚಿತ್ ಒಂದ್ ಸ್ವಲ್ಪವೂ ಕೂಡ ಅಶುಭವೇ ಆಗುವುದಿಲ್ಲ, ಏನೇನು ಕೆಟ್ಟದಾಗುವುದಿಲ್ಲ. ಬೆಂಕಿ, ಯುದ್ಧ, ಶತ್ರು, ವಿಷಮ, ದುರ್ಗ, ಭಯಾರ್ಥ ಏನಿದ್ರು ಕೂಡ ದೇವಿಯ ಶರಣಾಗತರಾದ್ರೆ ನ ಜಾಯತೆ ಕಿಂಚಿತ್ ಅಶುಭಂ ರಣ ಸಂಕಟೆ, ನಾವು ಈ ಕಷ್ಟದ ಸಂಕಟದಲ್ಲಿದ್ರು ಕೂಡ ನಮಗೇನು ಅಶುಭವಾಗುವುದಿಲ್ಲ. ನಾಪದಂ ತಸ್ಯ ಪಶ್ಯಾಮಿ ಶೋಕ ದುಃಖ ಭಯಂ ನಹಿ, ಶೋಕ ದುಃಖ ಮತ್ತು ಭಯಕ್ಕೆ ಅವಕಾಶವೇ ಇಲ್ಲ, ಪದವೇ ಇಲ್ಲ, ಅವಕಾಶವೇ ಇಲ್ಲ. ನಾಪದಂ, ಅವರಿಗೆ ಅವಕಾಶವೇ ಇಲ್ಲದಂತೆ, ಶೋಕ ದುಃಖಗಳಿಗೆ ಅದು ಅದು ಬರುವುದೇ ಇಲ್ಲ, ತೊಂದರೆ ಮಾಡಲ್ಲ ಅಂತ. ಶೋಕ ದುಃಖ ಭಯಗಳೇ ನಮ್ಮ ಬದುಕಿನ ವಿಘ್ನಗಳು. ನಮಗೆ ಅದು ದೂರ ಆಗ್ಬೇಕು ಅಂತಾದ್ರೆ ದೇವಿಯ ರಕ್ಷಾ ಸ್ತೋತ್ರವನ್ನು ಹೇಳ್ತಾ, ಆ ಪ್ರತಿಯೊಂದು ದೇವಿ ರಕ್ಷಾ ಸ್ತೋತ್ರದಲ್ಲಿ ನಾವು ದೇವಿಯನ್ನ ಸ್ಮರಣೆ ಮಾಡ್ತೇವೆ, ಅದು ನಮ್ಮನ್ನ ಕಾಪಾಡ್ತದೆ. ಯೈಸ್ತು ಭಕ್ತ್ಯಾ ಸ್ಮೃತಾ ನೂನಂ ತೇಷಾಂ ವೃದ್ಧಿ ಪ್ರಜಾಯತೆ, ಯೈಸ್ತು ಭಕ್ತ್ಯಾ ಸ್ಮೃತಾ ನೂನಂ ತೇಷಾಂ ವೃದ್ಧಿ ಪ್ರಜಾಯತೆ. ಮತ್ತೊಮ್ಮೆ ಹೇಳಿ, ಯೈಸ್ತು ಭಕ್ತ್ಯಾ ಸ್ಮೃತಾ ನೂನಂ ತೇಷಾಂ ವೃದ್ಧಿ ಪ್ರಜಾಯತೆ. ಯೇ ತ್ವಾಂ ಸ್ಮರಂತಿ ದೇವೇಶಿ ರಕ್ಷಸೇ ತಾನ್ನ ಸಂಶಯಃ, ರಕ್ಷಸೇ ತಾನ್ನ ಸಂಶಯಃ. ಯೈಸ್ತು, ಯೈಸ್ತು ಅಂದ್ರೆ ತೃತೀಯ ಭಕ್ತಿ, ಯಾರೆಲ್ಲರಿಂದ ಈ ರೀತಿಯಲ್ಲಿ ಸ್ಮರಿಸಲ್ಪಡುತ್ತೇದೆಯೋ ಅಂದ್ರೆ ಯಾರೆಲ್ಲರೂ ಸ್ಮರಿಸ್ತೇವೆಯೋ ಅಂತ. ಅದು ಕರ್ಮಣಿ ಇದೆ, ಕರ್ತೃರೂಪದಲ್ಲಿ ಹೇಳುವ. ಯಾರು ಅವಳನ್ನು, ಯೈಹಿ ಯಾರೆಲ್ಲರೂ ಕೂಡ ಭಕ್ತಿಯಿಂದ ನೂನಂ ಖಂಡಿತವಾಗಿಯೂ ಸ್ಮರಣೆ ಮಾಡ್ತಾರೋ, ತೇಷಾಂ ವೃದ್ಧಿ ಪ್ರಜಾಯತೆ, ಅವರಿಗೆ ಸಮೃದ್ಧಿ ಉಂಟಾಗ್ತದೆ. ವೃದ್ಧಿ ಸಮೃದ್ಧಿ, ತೇಷಾಂ ಅವರ ವೃದ್ಧಿಯು ಸಮೃದ್ಧಿ ಉಂಟಾಗ್ತದೆ. ಯೇ ತ್ವಾಂ ಸ್ಮರಂತಿ ದೇವೇಶಿ, ಓ ದೇವೇಶಿಯೇ,
ದೇವತೆಗಳಿಗೂ ಈಶ್ವರಿಯಾಗಿರ್ತಕ್ಕಂಥ ಓ ದುರ್ಗೆಯೇ, ಯಾರು ತ್ವಾಂ ಸ್ಮರಂತಿ, ಯಾರು ನಿನ್ನನ್ನ ಸ್ಮರಣೆ ಮಾಡ್ತಾರೋ, ರಕ್ಷಸೆ ತಾನ್ನ ಸಂಶಯ, ಅವರನ್ನ ನೀನು ರಕ್ಷಣೆ ಮಾಡ್ತೀಯೇ, ಅದರಲ್ಲಿ ಸಂಶಯವೇ ಇಲ್ಲ. ನಿಸ್ಸಂಶಯವಾಗಿ ನೀನು ಅವರನ್ನ ರಕ್ಷಣೆ ಮಾಡ್ತೀಯೇ. ರಕ್ಷಸೆ ತಾತ್ ತಾನ್ ನ ಸಂಶಯ, ರಕ್ಷಸೆ ತಾನ್ ಸಂಶಯ. 9ನೇ ಶ್ಲೋಕಕ್ಕೆ ಬನ್ನಿ. ಪ್ರೇತ ಸಂಸ್ಥಾತು ಚಾಮುಂಡಾ ವಾರಾಹಿ ಮಹಿಷಾಸನ, ಐಂದ್ರಿ ಗಜ ಸಮಾರೂಢ ವೈಷ್ಣವಿ ಗರುಡಾಸನ. ಇನ್ನೊಮ್ಮೆ ಹೇಳಿ. ಪ್ರೇತ ಸಂಸ್ಥಾತು ಚಾಮುಂಡಾ ವಾರಾಹಿ ಮಹಿಷಾಸನ, ಐಂದ್ರಿ ಗಜ ಸಮಾರೂಢ ವೈಷ್ಣವಿ ಗರುಡಾಸನ. ಈವರೆಗೆ 8 ಶ್ಲೋಕಗಳಲ್ಲಿ ಮೊದಲು ಯಾವ್ಯಾವ 9 ದುರ್ಗೆಯರಿದ್ದಾರೆ ಅಂತ ಹೇಳಿ, ಅವ್ರು ಕಾಪಾಡ್ತಾರೆ ನಮ್ಮನ್ನ ಅಂತ ಹೇಳಿ, ಎಲ್ಲೆಲ್ಲಿಂದ ಕಾಪಾಡ್ತಾರೆ, ಇವುಗಳನ್ನೆಲ್ಲ ಕಾಪಾಡ್ತಾರೆ ಅಂತ ಹೇಳಿ, ಮುಂದೆ ಅವುಗಳ ಆ ದೇವಿಯರ ಸ್ವರೂಪವನ್ನು ಸ್ವಲ್ಪ ಹೇಳ್ತಾರೆ ನೋಡಿ. ಇಲ್ಲಿ ಪ್ರೇತ ಸಂಸ್ಥಾತು ಚಾಮುಂಡಾ, ಚಾಮುಂಡಾ ದೇವಿಯು, ಚಾಮುಂಡಾಂಬಿಕೆ ಅಂತ ಒಬ್ಳಿದ್ದಾಳೆ. ಎಲ್ಲ ದೇವಿಯರು ದೇವತೆಯರು ಹಲವು ರೂಪದಲ್ಲಿದ್ದಾರೆ. ಈ ದುರ್ಗೆ ಹಲವು ರೂಪದಲ್ಲಿದ್ದಾಳೆ. ಚಾಮುಂಡಾ ದೇವಿಯು ಪ್ರೇತ ಸಂಸ್ಥಾ, ಅವಳಿಗೆ ಸಂಸ್ಥಾ ಅಂದ್ರೆ ನಿಂತಿದ್ದಾಳೆ. ಎಲ್ಲಿ ನಿಂತಿದ್ದಾಳೆ? ಸಂಸ್ಥಾ ಅಂದ್ರೆ ಆಸನ. ಯಾವ್ದದು? ಪ್ರೇತವೇ ಆಸನ. ಚಾಮುಂಡಾಂಬಿಕೆಗೆ ಪ್ರೇತವೇ ಆಸನ. ವಾರಾಹಿ ಅಂತ ಮತ್ತೊಬ್ಬಳಿದ್ದಾಳೆ ದುರ್ಗೆ, ಅವಳಿಗೆ ಮಹಿಷಾಸನ, ಮಹಿಷವೇ ಅವಳಿಗೆ ಆಸನ. ಐಂದ್ರಿ ಅಂತ ಮತ್ತೊಬ್ಬಳಿದ್ದಾಳೆ, ಅವಳಿಗೆ ಗಜ ಸಮಾರೂಢ, ಗಜದ ಮೇಲೆ ಕೂತ್ಕೊಂಡು ಬರ್ತಾಳೆ. ವೈಷ್ಣವಿ ಅಂತ ಮತ್ತೊಬ್ಬಳಿದ್ದಾಳೆ, ಅವಳಿಗೆ ಆಸನ ಗರುಡ, ಗರುಡಾಸನ. ಅರ್ಥ ಆಯ್ತಾ ಈಗ? ಈಗ ಒಮ್ಮೆ ಶ್ಲೋಕ ಓದ್ಬಿಡಿ. ಪ್ರೇತ ಸಂಸ್ಥಾತು ಚಾಮುಂಡಾ ವಾರಾಹಿ ಮಹಿಷಾಸನ, ಐಂದ್ರಿ ಗಜ ಸಮಾರೂಢ ವೈಷ್ಣವಿ ಗರುಡಾಸನ. ಆಮೇಲೆ ಮಾಹೇಶ್ವರಿ ವೃಷಾರೂಢ, ಮಾಹೇಶ್ವರಿಯು ವೃಷಾರೂಢ, ವೃಷಭ, ವೃಷ ಅಂದ್ರೆ ವೃಷಭ, ವೃಷಭ ಅಂದ್ರೆ ಗೂಳಿ. ಮಾಹೇಶ್ವರಿಯು ಗೂಳಿಯ ಮೇಲೆ ಕೂತ್ಕೊಂಡಿದ್ದಾಳೆ. ಕೌಮಾರಿ ಶಿಖಿ ವಾಹನ, ಇನ್ನೊಬ್ಬ ಕೌಮಾರಿ ಅಂತಿದ್ದಾಳೆ ದೇವಿ, ಅವಳು ಶಿಖಿ, ಶಿಖ ಅಸ್ತಿ ಇತಿ ಶಿಖಿ. ಶಿಖಾ ಅಂದ್ರೆ ತಲೆಯ ಮೇಲೆ ಒಂದು ಜುಟ್ಟಿರ್ತದೆ ನೋಡಿ, ಜುಟ್ಟಿರ್ತಕ್ಕಂಥ ಒಂದು ಪಕ್ಷಿ ಯಾವುದು? ನವಿಲು. ಶಿಖೈ ಅದು ಶಿಖವಾಹನ, ಶಿಖಾ. ಸೊ ನವಿಲೆ ಅವಳಿಗೆ ವಾಹನ. ಲಕ್ಷ್ಮೀ ಪದ್ಮಾಸನ ದೇವಿ, ಲಕ್ಷ್ಮಿಗೆ ಪದ್ಮವೇ ಆಸನ. ಲಕ್ಷ್ಮಿಯು ಪದ್ಮದಲ್ಲಿ ಕೂತಿದ್ದಾಳೆ. ಪದ್ಮಹಸ್ತ ಹರಿಪ್ರಿಯ, ಮತ್ತೆ ಮೈತ್ರ ಅಲ್ಲ, ಲಕ್ಷ್ಮೀ ದೇವಿ ಕೈಯಲ್ಲಿ ಪದ್ಮಹಸ್ತ, ಕೈಯಲ್ಲಿ ಪದ್ಮವನ್ನು ಹಿಡಿದಿದ್ದಾಳೆ. ಇವಳು ಹರಿಪ್ರಿಯಳು, ಹರಿಗೆ ತುಂಬಾ ಪ್ರಿಯಳು, ವಿಷ್ಣುವಿಗೆ ತುಂಬಾ ಪ್ರಿಯಳಾಗಿರ್ತಕ್ಕಂಥವಳು ಇವಳಾಗಿದ್ದಾಳೆ. ಅರ್ಥ ಆಯ್ತಾ? ಈಗ ಶ್ಲೋಕ ಓದಿ ನಿಮ್ಗೆ ಅರ್ಥ ಆಗುತ್ತೆ. ಮಾಹೇಶ್ವರಿ ವೃಷಾರೂಢ ಕೌಮಾರಿ ಶಿಖಿವಾಹನ, ಲಕ್ಷ್ಮೀ ಪದ್ಮಾಸನ ದೇವಿ ಪದ್ಮಹಸ್ತ ಹರಿಪ್ರಿಯ. ಈ ಮುಂದೆ ಶ್ಲೋಕವನ್ನ ಹೀಗೆ ಮಾಡುವ. ಅರ್ಥ ಮೊದಲು ಹೇಳ್ತೇನೆ, ಆಮೇಲೆ ಗಮನಿಸಿ, ಆಮೇಲೆ ಓದಿಬಿಡಿ. ಶ್ವೇತ ರೂಪ ಧರಾ ದೇವಿ, ಇನ್ನೊಬ್ಳು ಬಿಳಿಯ ರೂಪದಲ್ಲಿ ದೇವಿ ಒಬ್ಬಳಿದ್ದಾಳೆ, ಬೆಳ್ಳಗಿದ್ದಾಳೆ ದೇವಿ. ಶ್ವೇತ ರೂಪದಲ್ಲಿ, ಶ್ವೇತ ರೂಪವನ್ನು ಧರಿಸಿರ್ತಕ್ಕಂಥ ದೇವಿ ಇದ್ದಾಳೆ. ಈಶ್ವರಿ ಅವಳು ವೃಷವಾಹನ, ಇವಳು ಬಿಳಿಯ ಬಣ್ಣದ ರೂಪವನ್ನು ಒಬ್ಬಳು ದೇವಿ ಧರಿಸಿದ್ದಾಳೆ, ಫುಲ್ ಬೆಳ್ಳಿಗಿದ್ದಾಳೆ. ಅದಕ್ಕೆ ಗೌರಿ ಅಂತ ಹೇಳುದು. ಗೌರ ಅಂದ್ರೆ ಬಿಳಿ ಅಂತ ಅರ್ಥ, ಗೌರವರ್ಣ ಅಂದ್ರೆ ಬಿಳಿ ಅಂತ. ಗೌರಿ ಬೆಳ್ಳಗಿದ್ದಾರೆ, ಪೂರ್ತಿ ಬೆಳ್ಳಗಿರ್ತಕ್ಕಂತಹ ದೇವಿ ಈಶ್ವರಿ. ಅವಳು ಇದ್ದಾಳೆ ವೃಷವಾಹನ, ಅವಳು ಕೂಡ ವೃಷಭ ವಾಹನಳಾಗಿ ಬರ್ತಾ ಇದ್ದಾಳೆ. ಇನ್ನೊಬ್ಳು ಬ್ರಾಹ್ಮಿ ಅಂತ ಮತ್ತೊಬ್ಳಿದ್ದಾಳೆ, ಅವಳು ಬ್ರಹ್ಮಶಕ್ತಿಯನ್ನ ಹೊಂದಿದವಳು ಬ್ರಾಹ್ಮಿ. ಹಂಸ ಸಮಾರೂಢ, ಅವಳು ಹಂಸದ ಮೇಲೆ ಬರ್ತಾ ಇದ್ದಾಳೆ. ಅವಳಿಗೆ ಆಸನ ಯಾವುದು? ಹಂಸ. ಹಂಸ ಸಮಾರೂಢ ಸರ್ವಾಭರಣ ಭೂಷಿತ, ಅವಳು ವಿಶೇಷ ಏನೋ ಹಂಸದ ಮೇಲೆ ಬರ್ತಾ ಇದ್ದಾಳೆ, ಬ್ರಹ್ಮನ ಶಕ್ತಿ ರೂಪಳಾಗಿದ್ದಾಳೆ, ಎಲ್ಲ ರೀತಿಯ ಆಭರಣಗಳನ್ನು ಹಾಕಿದ್ದಾಳೆ. ಈ ನಿಮ್ಮ ಚಿನ್ನದ ಅಂಗಡಿಯ ಪ್ರಚಾರ ಮಾಡ್ಲಿಕ್ಕೋಸ್ಕರವಾಗಿ ಪೇಪರ್ಗಳಲ್ಲಿ ತುಂಬಾ ಮೈ ತುಂಬಾ ಬಂಗಾರವನ್ನು ಹಾಕಿದಂಥವಳನ್ನು ನೋಡ್ತಿರಲ್ಲ. ಬಂಗಾರ ಚೆನ್ನಾಗಿರುತ್ತೆ, ಅವಳು ಹಾಕೊಂಡವಳು ತಲೆಯ ಹಣ ಎಲ್ಲ ಕುಂಕುಮ ಇಟ್ಕೊಂಡಿರೋದಿಲ್ಲ. ಹಾಗಾಗಿ ಲಕ್ಷ್ಮೀ ಸ್ವರೂಪಳಲ್ಲ. ನೀವು ಬ್ರಾಹ್ಮಿಯನ್ನು ಮನಸ್ಸಲ್ಲಿ ಊಹೆ ಮಾಡ್ಕೊಳ್ಬೇಕಾದ್ರೆ ಸರ್ವಾಭರಣ ಭೂಷಿತಳು ಹಂಸ ಸಮಾರೂಢಳು ಆಗಿದ್ದಾಳೆ. ಇನ್ನೊಮ್ಮೆ ಶ್ಲೋಕ ಎಲ್ಲ ಒಟ್ಟಿಗೆ ಹೇಳಿ. ಶ್ವೇತ ರೂಪಧರಾ ದೇವಿ ಈಶ್ವರಿ ವೃಷವಾಹನ, ಬ್ರಾಹ್ಮಿ ಹಂಸ ಸಮಾರೂಢ ಸರ್ವಾಭರಣ ಭೂಷಿತ.
11 ಶ್ಲೋಕವಾಯಿತು. 11 ಶ್ಲೋಕವಾಯಿತು. ಇದು ಒಟ್ಟು 60 ಶ್ಲೋಕ ಇದೆ ಅಂತ ಕಾಣುತ್ತೆ. ಕರೆಕ್ಟ್. ಇದು 55 ಶ್ಲೋಕ ಇದೆ. ಮುಂದೆ ಹೋಗುವ. ಇತ್ಯೇತಾ ಮಾತರಃ ಸರ್ವಾಃ, ಹೇಳಿ. ಇತ್ಯೇತಾ ಮಾತರಃ ಸರ್ವಾಃ ಸರ್ವಯೋಗ ಸಮನ್ವಿತಾಃ, ಸರ್ವಯೋಗ ಸಮನ್ವಿತಾಃ, ನಾನಾಭರಣ ಶೋಭಾಢ್ಯಾಃ, ನಾನಾಭರಣ ಶೋಭಾಢ್ಯಾ, ನಾನಾಭರಣ ಶೋಭಾಢ್ಯಾ, ನಾನಾರತ್ನೋಪಶೋಭಿತಾಃ, ನಾನಾರತ್ನೋಪಶೋಭಿತಾಃ, ದೃಶ್ಯಂತೆ ರಥಮಾರೂಢಾ, ದೃಶ್ಯಂತೆ ರಥಮಾರೂಢಾ, ದೇವ್ಯೈಃ ಕ್ರೋಧಸಮಾಕುಲಾಃ, ದೇವ್ಯೈಃ ಕ್ರೋಧಸಮಾಕುಲಾಃ. ಇಲ್ಲಿ ಕೆಲವು ಸಮಯ ಮೂರ್ ಸಾಲನ್ನು ಸೇರಿಸಿ ಒಂದು ಶ್ಲೋಕ ಎರಡೇ, ಆದ್ರೆ ಮೂರನೇ ಸಾಲನ್ನು ಅರ್ಥದೃಷ್ಟಿಯಿಂದ ಕೂಡಿಸಿದ್ದಾರೆ. ಇತ್ಯೇತಾ ಮಾತರಃ ಸರ್ವಾಃ ಇತಿ ಏತಾಃ, ಈ ಮೇಲೆ ಹೇಳಿರ್ತಕ್ಕಂಥ ಸರ್ವಾಃ ಮಾತರಃ, ಎಲ್ಲಾ ತಾಯಂದ್ರು. ಯಾರು? ಈ ಎಲ್ಲಾ ಹೇಳಿದ ಮೇಲೆ ಹೇಳಿರ್ತಕ್ಕಂಥ ಎಲ್ಲಾ ದೇವಿ ಮಾತೆಯರು ಸರ್ವಯೋಗ ಸಮನ್ವಿತಾಃ, ಎಲ್ಲ ಕೂಡ ಮಹಾಯೋಗಿನಿಯರು, ಎಲ್ಲಾ ಯೋಗಗಳಿಂದ ತುಂಬಿಕೊಂಡಿರ್ತಕ್ಕಂಥವ್ರು, ತುಂಬಾ ಯೋಗ ಶಕ್ತಿಯಿಂದ ಕೂಡಿಕೊಂಡಿರ್ತಕ್ಕಂಥವ್ರು. ಮತ್ತು ನಾನಾಭರಣ ಶೋಭಾಢ್ಯ, ನಾನಾ ರೀತಿಯ ಆಭರಣಗಳಿಂದ ತುಂಬಿಕೊಂಡಿದ್ದಾರೆ, ಆಢ್ಯರಾಗಿದ್ದಾರೆ. ಈ ಮಾತೆಯರೆಲ್ಲರೂ ರಥವನ್ನೇರಿದ್ದಾರೆ. ನಾನಾ ರತ್ನ ಶೋಭ ದೃಶ್ಯಂತೆ, ಕೈ ಕಾಣ್ತಾ ಇದ್ದಾರೆ. ರಥಮಾರೂಢ, ರಥದಲ್ಲಿ ಕೂತು ಬರ್ತಾ ಇದ್ದಾರೆ. ದೇವ್ಯ ಕ್ರೋಧ ಸಮಾಕುಲಾಹ, ರಥವನ್ನೇರಿ ಬರ್ತಾ ಇದ್ದಾರೆ. ಅಲ್ಲಿದ್ದ ಶುರು ಆಯ್ತು ನೋಡಿ, ಇವರಿಗೆ ಕ್ರೋಧ ಬಂದ್ಬಿಟ್ಟಿದೆ, ಸಿಕ್ಕಾಪಟ್ಟೆ ಕೋಪ ಬಂದಿದೆ, ಕ್ರೋಧದಿಂದ ತುಂಬಿಕೊಂಡಿದ್ದಾರೆ. ಈ ಮೇಲಿದ ಹೇಳಿದ ಎಲ್ಲಾ ದೇವತೆಯರು ಬೇರೆ ಬೇರೆ ರೂಪದ, ದುರ್ಗೆಯ ಬೇರೆ ಬೇರೆ ರೂಪಗಳವರು ಕ್ರೋಧ ಸಮಾಕುಲರಾಗಿ ಬಂದಿದ್ದಾರೆ. ಯಾಕೆ? ಜೀವಿಗಳಾದ ನಮಗೆ ರಾಕ್ಷಸರ ಬಾಧೆ ಇದೆ, ಹೊರಗಿನ ರಾಕ್ಷಸರ ಬಾಧೆ ಇದೆ, ಅದರ ಕಥೆ ಬರ್ತದೆ ಮುಂದೆ. ಒಳಗಿನ ರಾಕ್ಷಸರ ಬಾಧೆ ಇದೆ. ಈ ಜೀವಿಗಳಾದ ನಾವು ದೇವಿಯ ಭಕ್ತರಾದ್ರೆ ಈ ದೇವಿ ಬಂದು ಕ್ರೋಧದಿಂದ ಆ ರಾಕ್ಷಸರನ್ನೆಲ್ಲ ಹೊಡೆದುಕೊಳ್ತಾಳೆ ಎನ್ನುವುದು 12ನೇ ಶ್ಲೋಕದ ಸಮಾರೋಹ. ಇನ್ನೊಮ್ಮೆ ಹೇಳ್ಬಿಡಿ. ಇತ್ಯೇತಾ ಮಾತರಃ ಸರ್ವಾಃ ಸರ್ವಯೋಗ ಸಮನ್ವಿತಾಃ, ನಾನಾಭರಣಭೂಷಾಕ್ಷೋಪಾಢ್ಯ, ನಾನಾರತ್ನೋಪಶೋಭಿತಾಃ, ದೃಶ್ಯಂತೆ ರಥಮಾರೂಢಾ, ದೇವ್ಯಃ ಕ್ರೋಧ ಸಮಾಕುಲಾಃ. ನೆಕ್ಸ್ಟ್ 13ನೇ ಶ್ಲೋಕಕ್ಕೆ ಬನ್ನಿ. ಶಂಖಂ ಚಕ್ರಂ ಗದಾಂ ಶಕ್ತಿಂ ಹಲಂ ಚ ಮುಸಲಾಯುಧಂ ಖೇಟಕಂ ತೋಮರಂ ಚೈವ ಪರಶಂ ಪಾಶಮೇವ ಚ ಕುಂತಾಯುಧಂ ತ್ರಿಶೂಲಂ ಚ ಶಾರ್ಗಂ ಆಯುಧಂ ಉತ್ತಮಂ ದೈತ್ಯಾನಾಂ ದೇಹನಾಶಾಯ ಭಕ್ತಾನಾಂ ಅಭಯಾಯ ಚ ಧಾರಯಂತಿ ಆಯುಧಾನಿ ಇತ್ತಂ ದೇವಾನಾಂ ಚ ಹಿತಾಯ ವೈ. ಅರ್ಥ ಆಗುತ್ತೆ ನಿಮ್ಗೆ? ಶಂಖ ಗೊತ್ತು ನಿಮ್ಗೆ, ಚಕ್ರ ಗೊತ್ತು, ಗದಾಂ ಗದೆ ಗೊತ್ತು, ಶಕ್ತಿ ಅಂತ ಒಂದು ಆಯುಧ, ಶಕ್ತಿ ಆಯುಧ, ಹಲಾಯುಧ ಗೊತ್ತು ನಿಮ್ಗೆ, ಮುಸಲಾಯುಧ ಅಂತ ಗೊತ್ತು, ಗುರಾಣಿ ಗೊತ್ತಿದೆ ನಿಮ್ಗೆ, ಖೇಟಕಂ ತೋಮರಂ ಚೈವ ತೋಮರ, ಪರಶುಂ ಪಾಶಮೇವಚ ಪರಶು ಗೊತ್ತಿದೆ ನಿಮ್ಗೆ, ಪಾಶವನ್ನು ಹಿಡಿದಿದ್ದಾಳೆ, ಕುಂತಾಯುಧಂ ಇನ್ನೊಂದು ಕುಂತಾಯುಧ ಅಂತ, ತ್ರಿಶೂಲ, ಶಾರ್ಂಗಾಯುಧ ಮತ್ತು ಆಯುಧಂ ಉತ್ತಮಂ, ಈ ಶ್ರೇಷ್ಠವಾದ ಆಯುಧಗಳನ್ನೆಲ್ಲ ಹಿಡಿದುಕೊಂಡಿದ್ದಾರೆ. ದೈತ್ಯಾನಾಂ, ಯಾಕಾಗಿ? ದೇಹನಾಶಾಯ, ದೈತ್ಯರ ರಾಕ್ಷಸರ ದೇಹನಾಶಕ್ಕೋಸ್ಕರವಾಗಿ, ಭಕ್ತಾನಾಂ ಅಭಯಾಯ ಚ, ಭಕ್ತರನ್ನು ಅಭಯಕ್ಕೋಸ್ಕರ, ರಾಕ್ಷಸರ ನಾಶಕ್ಕೆ ಭಕ್ತರ ರಕ್ಷಣೆಗೋಸ್ಕರವಾಗಿ ದೇವಿ ಎಲ್ಲ ಆಯುಧಗಳನ್ನು ಹಿಡ್ಕೊಂಡು ಬರ್ತಾ ಇದ್ದಾಳೆ, ಬಂದು ನನ್ನನ್ನ ಕಾಪಾಡ್ತಾಳಾದ್ರಿಂದ ಆರಂಭದಲ್ಲಿ ಈ ರಕ್ಷಾ ಸ್ತೋತ್ರಗಳನ್ನ ಭಕ್ತಿಯಿಂದ ನಾವು ಹೇಳಬೇಕು. ಧಾರಯಂತಿ ಆಯುಧಾನಿ ಇತ್ತಂ, ಈ ರೀತಿ ಆಯುಧಗಳನ್ನು ಹಿಡ್ಕೊಂಡಿದ್ದಾಳೆ. ದೇವಾನಾಂಚ ಹಿತಾಯ ವೈ, ಅವಳು ದೇವತೆಗಳಿಗೆ ಹಿತವನ್ನುಂಟು ಮಾಡ್ತಾಳೆ. ರಾಕ್ಷಸರು ಉಪದ್ರ ಮಾಡ್ತಾರಾದ್ರಿಂದ ಅವರಿಗೆ ತೊಂದರೆ, ಮತ್ತು ದೇವತೆಗಳು ಉಪಕಾರ ಮಾಡ್ತಾರಾದ್ರಿಂದ ಅವಳಿಗೆ ಉಪಕಾರ ಮಾಡುವುದಕ್ಕೆ ಬರ್ತಾ ಇದ್ದಾಳೆ. ದೇವಾನಾಂಚ ಹಿತಾಯ ಚ ವೈ. ಅಲ್ಲಿಂದ ಮುಂದೆ 15ನೇ ಶ್ಲೋಕ. ಇವರಿಗೆಲ್ಲ ವರ್ಣನೆ ಮಾಡಿ ಆದ್ಮೇಲೆ ಇವರೆಲ್ಲ ನಮ್ಗೆ ಅರ್ಥ ಆಯ್ತು. ಇವರೆಲ್ಲ ನಮಗೆ ಗೊತ್ತಾಗಿದೆ, ಇವರೆಲ್ಲ ದೇವಿಯರು ಎಂಥವ್ರು ಅಂತ ಗೊತ್ತಾಗಿದೆ. ಅಲ್ವೇ? ದೇವಿಯರು ಗೊತ್ತಾದ ಮೇಲೆ ಧೀಮಹಿ, ತಿಳಿದಿದ್ದೇನೆ, ಧಿಯೋ ಯೋ ನಃ ಪ್ರಚೋದಯ, ಈ ದೇವಿಯರು ನನ್ಗೇನ್ ಮಾಡ್ಬೇಕು? 15ನೇ ಶ್ಲೋಕ ಬನ್ನಿ. ನಮಸ್ತೆಸ್ತು ಮಹಾರೌದ್ರೇ ಮಹಾಘೋರ ಪರಾಕ್ರಮೇ, ನಮಸ್ತೆಸ್ತು ಮಹಾರೌದ್ರೇ
ಮಹಾಘೋರ ಪರಾಕ್ರಮೇ ಮಹಾಬಲೆ ಮಹೋತ್ಸಾಹೇ ಮಹಾಬಲೆ ಮಹೋತ್ಸಾಹೇ ಮಹಾಭಯ ವಿನಾಶಿನಿ ಮಹಾಭಯ ವಿನಾಶಿನಿ ತ್ರಾಹಿ ಮಾಂ ದೇವಿ ದುಷ್ಪ್ರೇಕ್ಷೇ ತ್ರಾಹಿ ಮಾಂ ದೇವಿ ದುಷ್ಪ್ರೇಕ್ಷೇ ಶತ್ರುಣಾಂ ಭಯವರ್ಧಿನಿ ಶತ್ರುಣಾಂ ಭಯವರ್ಧಿನಿ. ಅರ್ಥ ನೋಡಿ. ನಮಸ್ತೆ ಅಸ್ತು ಮಹಾರೌದ್ರೇ ಮಹಾರೌದ್ರೇ ಮಹಾರುದ್ರ ಸ್ವರೂಪಿಣಿಯೇ, ನಿನಗೆ ರುದ್ರ ಸ್ವರೂಪಿಣಿ, ಬಹಳ ರುದ್ರಮಯವಾಗಿರ್ತಕ್ಕಂಥ ದೇವಿಯೇ ನಮಸ್ತೆ. ಮಹಾಘೋರ ಪರಾಕ್ರಮೆ, ಮಹಾಘೋರವಾದ ಪರಾಕ್ರಮ ಉಳ್ಳವಂತಹ ದೇವಿಗೆ ನಮಸ್ಕಾರ. ದಕ್ಷಿಣೆ ಆಮೇಲೆ ಮಹಾಬಲೆ ಮಹೋತ್ಸಾಹೆ, ಮಹಾ ಉತ್ಸಾಹದ ಕೂತಿರ್ತಕ್ಕಂಥ ಮಹಾಬಲಾಗಿದ್ದಾಳೆ. ಭಯ ಶೋಕ ಮಹಾಭಯ ವಿನಾಶಿನಿ, ತುಂಬಾ ದೊಡ್ಡ ದೊಡ್ಡ ಭಯಗಳನ್ನು ನಾಶ ಮಾಡ್ತಕ್ಕಂಥವಳೆ ಓ ದೇವಿ, ನಿನಗೆ ನಮೋಸ್ತು ನಮಸ್ತೆ ಅಸ್ತು. ನೀ ಏನ್ ಮಾಡ್ಬೇಕು? ತ್ರಾಹಿ ಮಾಂ, ಕಾಪಾಡು ನನ್ನನ್ನು. ದೇವಿ ದುಷ್ಪ್ರೇಕ್ಷೆ, ಪ್ರೇಕ್ಷೆ ಅಂದ್ರೆ ನೋಡುವುದು, ಪ್ರೇಕ್ಷೆ ಅಂದ್ರೆ ನೋಡುವುದು. ದುಷ್ಪ್ರೇಕ್ಷೆ ನೋಡುವುದಕ್ಕೆ ಕಷ್ಟ ಆಗ್ತಾ ಇದೆ. ದುಷ್ಪ್ರೇಕ್ಷೆ, ಆ ದೇವಿ ಹೇಗಿದ್ದಾಳೆ? ಭಯಂಕರರಾಗಿದ್ದಾಳೆ, ಅವಳು ನೋಡುವುದಕ್ಕೆ ಭಯವಾಗತ್ತೆ. ತ್ರಾಹಿ ಮಾಂ, ಕಾಪಾಡು ದೇವಿ ಮಾಂ, ನನ್ನನ್ನು. ಯಾಕೆ? ನಿನ್ನನ್ನು ನೋಡಿದ್ರೆ ಭಯ ಆಗತ್ತ ನಮ್ಗೆ, ಹಾಗಿದ್ದೀಯೇ ನೀನು. ಮತ್ತಿನ್ನು ಶತ್ರುಣಾಂ ಭಯವರ್ಧಿನಿ, ಶತ್ರುಗಳು ನಿನ್ನನ್ನು ನೋಡಿದ್ರೆ ಭಯ ತುಂಬಾ ತುಂಬಾ ಜಾಸ್ತಿ ಆಗ್ಬಿಡ್ತದೆ ಅವರಿಗೆ. ಆದ್ರಿಂದ ನೀನು ನನ್ನನ್ನು ನೋಡ್ತಾ ಇದ್ದಿ, ನಾನು ನಿನ್ನನ್ನು ನೋಡುವಾಗ ನನಗೆ ಭಯ ಹೋಗುವಾಗ ಮಾಡು, ಶತ್ರುಗಳು ನಿನ್ನನ್ನು ನೋಡಿದಾಗ ಭಯ ಬರುವ ಹಾಗೆ ಮಾಡು ಅಂತ ಹೇಳುವಾಗ ಇಲ್ಲಿ ನಿಮಗೆ ನೆನಪಾಗಬೇಕಾದದ್ದು ಶಂಕರಾಚಾರ್ಯರ ಒಂದು ಇತಿಹಾಸ ಕಥೆ. ನೀವೆಲ್ಲ ಅದನ್ನ ಕೇಳಿದ್ದೀರಿ. ಇದರಲ್ಲಿ ಯಾವುದು, ಮಧುರಾ ಪಟ್ಟಣದಲ್ಲಿ ದೇವಿ ದುರ್ಗೆಯು ಆ ಕಾಲದಲ್ಲಿ ಲಯ ಕಾರ್ಯದಲ್ಲಿ ತೊಡಗಿದ್ದಾಗ ಆ ರಾಜರು ಎಷ್ಟು ಪ್ರಯತ್ನ ಪಟ್ಟರು ಕೂಡ ದೇವಿಯನ್ನ ಶಮನ ಮಾಡ್ಲಿಕ್ಕೆ ಆಗ್ಲಿಲ್ಲ, ಅದರಿಂದ ಸಮಾಧಾನ ಮಾಡ್ಲಿಕ್ಕೆ ಆಗ್ಲಿಲ್ಲ. ಆದ್ರಿಂದ ಅವಳನ್ನು ಸಮಾಧಾನ ಮಾಡ್ಲಿಕ್ಕೆ ಹೋದಂತ ಯತಿಗಳೆಲ್ಲರೂ ಕೂಡ ಭಕ್ಷಿತರಾದ್ರಿಂದ ಕಡೆಗೆ ಬಂದ ಈ ಶಂಕರಾಚಾರ್ಯ ಎಂಬ ಬಾಲಕನನ್ನು ರಾಜರು ಬೇಡ ಬೇಡ ಅಂತ ಹೇಳಿದ್ರು. ಹೋದ ಇವನು ಹೋಗ್ಬಿಟ್ಟು ನಾನು ಮಾಡ್ತೀನಿ, ದೇವಿಯನ್ನ ಸಮಾಧಾನ ಮಾಡ್ತೀನಿ ಹೋಗಿ ಆ ದೇವಿಯ ದೇವಸ್ಥಾನದ ಎದುರುಗಡೆ ಕೂತ್ಕೊಂಡ. ಸಂಜೆ ಪ್ರದೋಷ ಕಾಲಕ್ಕೆ ಸರಿಯಾಗಿ ದುರ್ಗೆ ಅತ್ಯಂತ ಉಗ್ರವಾದ ಅದ್ಭುತವಾದ ಭಯಾನಕವಾದ ರೂಪದಲ್ಲಿ ದೇವಸ್ಥಾನದ ಒಳಗೆ ಬರ್ತಿದ್ದ ಹಾಗೆ ಇವನು ನಮಸ್ಕಾರ ಮಾಡ್ತಿದ್ದ ಹಾಗೆ, ಏನು ಏನಿಲ್ಲ ನಮಸ್ಕಾರ, ಏನು ನನ್ನನ್ನು ನೋಡಿ ನಿನ್ಗೆ ಭಯ ಆಗುದಿಲ್ವಾ? ನನ್ನ ನೋಡಿ ನಿಂಗೇನು ಭಯ ಆಗುದಿಲ್ವಾ ಅಂದಾಗ ನಗತಾ ಈ ಬಾಲಶಂಕರ ಹೇಳಿದ, ನನಗೆ ಏಕೆ ಭಯ ಆಗುತ್ತೆ? ಅಮ್ಮ ನನ್ನ ನೋಡಿದ್ರೆ ಮಕ್ಕಳಿಗೆ ಭಯ ಆಗುವುದೇ ಇಲ್ಲ. ಅಮ್ಮ ಯಾವ ರೂಪದಲ್ಲಿದ್ರೂ ಆಯ್ತು, ಭಯವೇ ಆಗಲ್ಲ ಅಂದ್ಕೊಳ್ಳಿ. ಇವಳಿಗೆ ಗೊತ್ತಾಗತ್ತೆ, ಓಹೋ ಇವ ನನ್ನ ಮಗನ ರೂಪದಲ್ಲಿ ಬಂದಿದ್ದಾನೆ. ನಾವು ಜಗತ್ತಲ್ಲಿ ಇರ್ತಕ್ಕಂಥ ಎಲ್ಲ ಮಾತೃಶಕ್ತಿಯನ್ನು ಅಮ್ಮನ ರೂಪದಲ್ಲಿ ನೋಡಿಬಿಟ್ರೆ ಇನ್ನು ಭಯ ಯಾಕೆ? ಭಯ ಯಾಕೆ? ಆದ್ರಿಂದ ಈಗ ಇಲ್ಲಿ ವರ್ಣನೆ ಮಾಡ್ತಕ್ಕಂಥ ಎಲ್ಲಾ ದೇವಿಯರು ಕೂಡ ಉಗ್ರ ಸ್ವರೂಪಳಾಗಿರ್ತಾರೆ. ಅವಳು ನೋಡಿ ಭಯ ಪಡುವುದಲ್ಲ, ಶತ್ರುಗಳು ಭಯ ಪಡಬೇಕು. ನಾ ಏನು ಭಯ ಪಡುವುದೇ ಇಲ್ಲ. ಆಮೇಲೆ ಶಂಕರಾಚಾರ್ಯ ಅವಳು ಅನುಗ್ರಹ ಮಾಡಿದ್ಲು ಎಂಬತಕ್ಕಂಥ ಕಥೆ ಇರ್ಲಿ, ಅದನ್ನು ನೋಡಿ ಮುಂದೆ. ತ್ರಾಹಿ ಮಾಂ ದೇವಿ ದುಷ್ಪ್ರೇಕ್ಷೆ ಶತ್ರುಣಾಂ ಭಯವರ್ಧಿನಿ ಪ್ರಾಚ್ಯಾಂ ರಕ್ಷ ಪ್ರತೀಚ್ಯಾಂ ಚ ಪ್ರಾಚ್ಯಾಂ ರಕ್ಷತು ಮಾಂ ಮೈಂದ್ರೀಂ ಆಗ್ನೇಯಾಂ ಅಗ್ನಿದೇವತಾ ದಕ್ಷಿಣೆ ಅವತು ವಾರಾಹಿ ನೈಋತ್ಯಾಂ ಖಡ್ಗಧಾರಿಣಿ ಪ್ರಾಚ್ಯಾಂ, ಪ್ರಾಚ್ಯ ಅಂದ್ರೆ ಪೂರ್ವ ದಿಕ್, ರಕ್ಷತು ಮಾಂ ಐಂದ್ರೀಂ ಐಂದ್ರೀಂ ಐಂದ್ರಿ ದೇವಿಯಾಗಿ ನೀನು ನನ್ನನ್ನು ಪೂರ್ವ ದಿಕ್ಕಿನಲ್ಲಿ ರಕ್ಷಿಸು. ಆಗ್ನೇಯಾಂ ಅಗ್ನಿದೇವತಾ, ಅಗ್ನಿದೇವತೆಯಾಗಿ ನೀನು ಅಗ್ನಿದೇವತೆಯಾಗಿ ನೀನು ಆಗ್ನೇಯ ದಿಕ್ಕಿನಲ್ಲಿದ್ದು ನನ್ನನ್ನು ಕಾಪಾಡು. ದಕ್ಷಿಣ ದಿಕ್ಕಿನಲ್ಲಿ ನೀನು ವಾರಾಹಿಯಾಗು ನನ್ನನ್ನು ಕಾಪಾಡು. ನೈಋತ್ಯ ದಿಕ್ಕಿನಲ್ಲಿ ನೀನು ಖಡ್ಗಧಾರಿಣಿಯಾಗಿ ನನ್ನನ್ನು ಕಾಪಾಡು. ಪ್ರತೀಚ್ಯಾಂ ವಾರುಣಿ ರಕ್ಷೇತ್, ಅದೇ ರೀತಿ ಪಶ್ಚಿಮ ದಿಕ್ಕಿನಲ್ಲಿ ವಾರುಣಿಯಾಗಿ ನೀನು ನನ್ನನ್ನು ಕಾಪಾಡು. ವಾಯುವ್ಯಾಂ ಮೃಗವಾಹಿನಿಯಾಗಿ ವಾಯುವ್ಯ ದಿಕ್ಕಿನಲ್ಲಿ ನನ್ನನ್ನು ಕಾಪಾಡು. ಉದೀಚ್ಯಾಂ ಪಾತು ಕೌಬೇರಿಯಾಗಿ ನೀನು ಉತ್ತರ ದಿಕ್ಕಿನಲ್ಲಿ ನನ್ನನ್ನು ಕಾಪಾಡು. ಈಶಾನ್ಯ ದಿಕ್ಕಿನಲ್ಲಿ ಶೂಲಧಾರಣಿಯಾಗಿ ನೀನು ನನ್ನನ್ನು ಕಾಪಾಡು. ಊರ್ಧ್ವಂ ಬ್ರಹ್ಮಾಣಿ ಮೇ ರಕ್ಷೇತ್, ಮೇಲ ಭಾಗದಲ್ಲಿ ನೀನು ಬ್ರಹ್ಮಾಣಿಯಾಗಿ ಕುರಿತು ಮೇಲುಗಡೆಯಲ್ಲಿ ಮೇಲಿಂದ ನಂಗೆ ಬರುವ ಎಲ್ಲ ಆಪತ್ತುಗಳಿಂದ ನನ್ನ ಕಾಪಾಡು.
ರಕ್ಷೇತ್ ಅಧಸ್ಥಾದ್ ವೈಷ್ಣವಿ ತಥಾ. ಕೆಳಗಿನ ಭಾಗದಿಂದ ನಾನು ಕೂತಿದ್ದೇನೆ, ನನ್ನ ಆಸನದ ಕೆಳಭಾಗದಿಂದ ನನಗೆ ಬರಬಹುದಾದ ಎಲ್ಲ ಕಷ್ಟಗಳನ್ನು ಕೂಡ ನೀನು ದೂರ ಮಾಡುವಂತಹ ದೇವಿಯಾಗಬೇಕು, ನೀನು ವೈಷ್ಣವಿಯಾಗಬೇಕು. ಹಾಗೆಯೇ ವೈಷ್ಣವಿಯಾಗಿ ಕೆಳಗಿಂದ ನನ್ನನ್ನು ಕಾಪಾಡಬೇಕು. ಹೀಗೆ ನೀನು ರಕ್ಷೇತ್ ಏವಂ ವೈಷ್ಣವಿ ತಥಾ ಏವಂ ದಶ ದಿಶೋ ರಕ್ಷೇತ್, 10 ದಿಕ್ಕುಗಳಿಂದ ನನ್ನನ್ನು ಕಾಪಾಡಬೇಕು ಹೇಳಿ ದೇವಿ ನಮ್ಮನ್ನ 10 ದಿಕ್ಕುಗಳಲ್ಲಿ ಕುಳಿತು ಕಾಪಾಡ್ತಾ ಇದ್ದಾಳೆ. ಯಾವ್ಯಾವ ದಿಕ್ಕು? ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಆ ಮಧ್ಯದಲ್ಲಿರುವ 4 ದಿಕ್ಕುಗಳು, ಕೆಳಗಿಂದ ಒಂದು ದಿಕ್ಕು, ಮೇಲಿಂದ ದಿಕ್ಕು. ಈ ರೀತಿ ಇರುವಾಗ ದಶ ದಿಶೋ 10 ದಿಕ್ಕುಗಳಿಂದಲೂ ನನ್ನನ್ನು ಕಾಪಾಡು. ರಕ್ಷೇತ್ ಚಾಮುಂಡ, ಚಾಮುಂಡಿಯಾಗಿ ಶವವಾಹನ. ಚಾಮುಂಡಾಂಬಿಕೆಯು 10 ದಿಕ್ಕುಗಳು ನನ್ನ ಶವವಾಹನೆಯಾದ ಶವವಾಹನೆಯ ಶವವನ್ನು ಹೊತ್ತುಕೊಂಡು ಹೋಗ್ತಕ್ಕಂಥ ಚಾಮುಂಡಾಂಬಿಕೆಯು ನನ್ನನ್ನು ಕಾಪಾಡಲಿ. ನೋಡಿ, ನಾವೆಲ್ಲ ಒಂದ್ ದಿವಸ ಶವವಾಗುವಾಗ ನಮ್ಮನ್ನು ಹೊತ್ಕೊಂಡು ಈ ಲೋಕದಿಂದ ಹೋಗ್ತಕ್ಕಂಥವಳು ಈ ದೇವಿಯೇ ಚಾಮುಂಡಾಂಬಿಕೆಯು ನನ್ನನ್ನ ಕಾಪಾಡ್ಲಿ. ಅಂದ್ರೆ ಇಲ್ಲಿ ಇದು ರಕ್ಷಣೆಯ ಸ್ತೋತ್ರ. ನೋಡಿ, ನಮಗೆ ಯಾವ ದಿಕ್ಕಿನಿಂದ ಉಪದ್ರ ಬರ್ತದೋ ಗೊತ್ತಿಲ್ಲ, ಯಾವ ದಿಕ್ಕಿನಿಂದ ಕಷ್ಟ ಬರ್ತದೋ ಗೊತ್ತಿಲ್ಲ. ಇಲ್ಲಿ ಸ್ಕೂಟರ್ ಡ್ರೈವ್ ಮಾಡೋರು ಇದ್ದಾರೆ, ಬಹಳ ಜನ ಸ್ಕೂಟರ್ ಡ್ರೈವ್ ಮಾಡೋರೆಲ್ಲ ಕೂತಿದ್ದಾರೆ, ಇಲ್ಲಿ ಬಹಳ ಜನ ಇದ್ದಾರೆ. ಕಾರ್ ಡ್ರೈವ್ ಮಾಡೋರು ಹೇಗೂ ಇದ್ದೀರಿ, ಸ್ಕೂಟರ್ ಡ್ರೈವ್ ಮಾಡೋರು ಇದ್ದೀರಿ, ಸೈಕಲ್ ಬಿಡೋರು ಇದ್ದೀರಿ, ನಡ್ಕೊಂಡು ಹೋಗೋರು ಇದ್ದೀರಿ. ನಮಗೆ ಹೋಗುತ್ತಿರುವಾಗ ಎಲ್ಲಿಂದ ಯಾವ ಕಡೆಯಿಂದ ಒಂದು ಡಿಕ್ಕಿ ಆಗ್ತದೆ ಅಂತ ಗೊತ್ತಿಲ್ಲ, ಆಕ್ಸಿಡೆಂಟ್ ಆಗ್ತದೆ ಗೊತ್ತಿಲ್ಲ. ಅದರಿಂದ ನಾವು ದೇವಿ ಪ್ರಾರ್ಥನೆ ಮಾಡಿದ್ರು, ದೇವಿ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಮಧ್ಯದ ದಿಕ್ಕು, ಮೇಲಿಂದ ಕೆಳಗಿಂದ ಯಾವ ದಿಕ್ಕಿನಿಂದಲೂ ಕೂಡ ನಮಗೆ ಅಪಾಯ ಬರುವ ಸಂದರ್ಭದಲ್ಲಿ ನೀನು ನಿಂತು ನಮಗೆ ರಕ್ಷಣೆ ಮಾಡು. ನೋಡಿ, ಇದು ಟೋಟಲ್ ಇನ್ಸುಲೇಷನ್, ಎಲ್ಲಾ ಕಡೆಯಿಂದಲೂ ನಮಗೆ ರಕ್ಷಣೆ ಮಾಡುವುದಕ್ಕೆ ಪ್ರಾರ್ಥನೆ ಮಾಡತಕ್ಕಂಥ ಶ್ಲೋಕ. ಈ ಶ್ಲೋಕವನ್ನ ಹೇಳ್ಬಿಡಿ. 16ನೇದಿಂದ ಶುರು ಮಾಡಿ. ಪ್ರತೀಚ್ಯಾಂ ವಾರುಣಿ ರಕ್ಷೇತ್ ವಾಯವ್ಯಾಂ ಮೃಗಶಾಹಿನಿ ಉದೀಚ್ಯಾಂ ಪಾತು ಕೌಬೇರಿ ಈಶಾನ್ಯಾಂ ಶೂಲಧಾರಿಣಿ ಊರ್ಧ್ವಂ ಬ್ರಹ್ಮಾಣಿ ಮೇ ರಕ್ಷೇತ್ ಅಧಸ್ಥಾದ್ ವೈಷ್ಣವಿ ತಥಾ ಏವಂ ದಶ ದಿಶೋ ರಕ್ಷೇತ್ ಚಾಮುಂಡಾ ಶವವಾಹನ. ಈ ರೀತಿ ರಕ್ಷಣೆ ಮಾಡಬೇಕು ಅಂತ ಆದ್ಮೇಲೆ ರಕ್ಷಣೆ ಇನ್ನೂ ಕೆಲವರು ಮಾಡ್ಬೇಕು ನಮ್ಮನ್ನ. ನೋಡಿ, ಅದೇ ದೇವಿಯು ಬೇರೆ ಬೇರೆ ರೂಪದಲ್ಲಿ ನಮ್ಮ ರಕ್ಷಣೆ ಮಾಡ್ಲಿಕ್ಕೆ ನಿಂತಾಳೆ. ಜಯಾಮೇ ಜಾಗ್ರತಃ ಪಾತು, ಎಲ್ಲರೂ ಹೇಳಿ. ಜಯಾಮೇ ಜಾಗ್ರತಃ ಪಾತು ವಿಜಯ ಪಾತು ಪೃಷ್ಠತಃ, ವಿಜಯ ಪಾತು ಪೃಷ್ಠತಃ. ಅಜಿತಾ ವಾಮ ಪಾರ್ಶ್ವೇತು, ಅಜಿತಾ ವಾಮ ಪಾರ್ಶ್ವೇತು ದಕ್ಷಿಣೇ ಚಾಪರಾಜಿತ, ದಕ್ಷಿಣೇ ಶಾಪರಾಜಿತ. ಜಯಾದೇವಿ ಇದ್ದಾಳೆ, ಜಯಾದೇವಿ ಇದ್ದಾಳೆ, ಅವಳು ನನ್ನನ್ನ ಅಗ್ರತಃ ಮುಂದಿನಿಂದ ಕಾಪಾಡಬೇಕು. ವಿಜಯಾಪಾತು ಪೃಷ್ಠತಃ, ವಿಜಯಾದೇವಿ ಇದ್ದಾಳೆ, ಅವಳು ಹಿಂದಿನಿಂದ ನನ್ನನ್ನ ಕಾಪಾಡಬೇಕು. ಅಜಿತಾದೇವಿ ಇದ್ದಾಳೆ, ಅವಳು ವಾಮ ಪಾರ್ಶ್ವೇ ಎಡಬದಿಯಿಂದ ನನ್ನನ್ನು ಕಾಪಾಡಬೇಕು. ಅಪರಾಜಿತ ಅಂತ ದೇವಿ ಇದ್ದಾಳೆ, ಅವಳು ಬಲಗಡೆಯಿಂದ ನನ್ನ ಕಾಪಾಡಬೇಕು. ನೋಡಿ, ದೇವಿಯ ಎಷ್ಟು ರೂಪಗಳಿದೆಯವೆಲ್ಲವೂ. ಸಹಸ್ರನಾಮ ಬಂದೋಯ್ತು ದೇವಿದಿಲ್ಲಿ. ಶಿಖಾಮುದ್ಯೋತಿನಿ ರಕ್ಷೇತ್, ಉದ್ಯೋತಿನಿ, ಉದ್ಯೋತಿನಿ ದೇವಿ ಅಂತ ಇದ್ದಾಳೆ. ದೇವಿಯ ಹಲವು ರೂಪಗಳು. ಅವಳು ಶಿಖಾ ರಕ್ಷೇತ್, ನನ್ನ ಶಿಖೆಯನ್ನು, ನನ್ನ ತಲೆಯ ಹಿಂಭಾಗವನ್ನು ಕಾಪಾಡ್ಲಿ. ಶಿಖಾಂ ಉದ್ಯೋತಿನಿ ರಕ್ಷೇತ್ ಉಮಾ ಮೂರ್ಧ್ನಿ ವ್ಯವಸ್ಥಿತ. ಉಮಾದೇವಿಯು ಮೂರ್ಧ್ನಿ, ನೆತ್ತಿಯ ಭಾಗಕ್ಕೆ ಅಲ್ಲಿ ಉಮಾದೇವಿಯು ಕೂತ್ಕೊಂಡು ನನ್ನ ನೆತ್ತಿಯನ್ನ ಕಾಪಾಡಬೇಕು. ನೆತ್ತಿಯನ್ನ ದೊಡ್ಡ ದೊಡ್ಡ ಆಕ್ಸಿಡೆಂಟ್ ಆದಾಗ ನಮಗೆ ದೇಹದ ಯಾವ ಭಾಗಕ್ಕೆ ಪೆಟ್ಟು ಬೀಳ್ತದೆ ಗೊತ್ತಿಲ್ಲ. ಆ ಯಾವ ಭಾಗದಲ್ಲಿಯೂ ಕೂಡ ಪೆಟ್ಟಾದ್ರೂ ಕೂಡ ಬದುಕಿ ಬರುವ ಹಾಗೆ ಈ ದೇವಿಯರು ನಮ್ಮನ್ನ ಕಾಪಾಡ್ಲಿ. ಉಮಾಮೂರ್ಧ್ನಿಸ್ವರಿ ಸ್ಥಿತಾ ಮಾಲಾಧರಿ ಲಲಾಟೆ ಚ ಭ್ರುವೌ ರಕ್ಷೇದ್ಯಶಸ್ವಿನಿ. ಮಾಲಾಧರಿ ಅಂತ ದೇವಿ ಇದ್ದಾಳೆ, ಅವಳು ನನ್ನ ಲಲಾಟ, ಹಣೆಯಲ್ಲಿ ಕೂತು ನನ್ನನ್ನ ಕಾಪಾಡಬೇಕು. ಲಲಾಟೆ ಚ, ಲಾಲಾಧರಿ ಲಲಾಟೆ ಚ ಭ್ರುವೌ, ಭ್ರೂ ಮಧ್ಯದಲ್ಲಿ ಹುಬ್ಬುಗಳನ್ನು ಕಾಪಾಡಬೇಕು. ನಮ್ಮ ಭ್ರುವವು ಹುಬ್ಬುಗಳನ್ನ ಕಾಪಾಡಬೇಕು. ಯಾರು? ಯಶಸ್ವಿನಿ ಎಂಬ ದೇವಿಯು ನಮ್ಮ ಹುಬ್ಬುಗಳನ್ನು ಕಾಪಾಡ್ತಾಳೆ. ತ್ರಿನೇತ್ರಾಚ ಭ್ರುವೋರ್ ಮಧ್ಯೆ, ಹುಬ್ಬುಗಳ ಮಧ್ಯದಲ್ಲಿರ್ತಕ್ಕಂಥ ಈ ಭಾಗ ಇದೆಯಲ್ಲ, ಇದು ಬಹಳ ಮುಖ್ಯವಾದ್ದು. ಆಜ್ಞಾಚಕ್ರ, ಈ ಭಾಗವನ್ನು ತ್ರಿನೇತ್ರಾ ದೇವಿಯು ಕಾಪಾಡಬೇಕು. ತ್ರಿನೇತ್ರಾ ದೇವಿಯು ಹುಬ್ಬುಗಳ ಮಧ್ಯದಲ್ಲಿರ್ತಕ್ಕಂಥ, ಹಾಗೆ ಯಮಘಂಟ ಚ ನಾಸಿಕೆ, ಮೂಗನ್ನು ಯಮಘಂಟಾ ದೇವಿಯು ಕಾಪಾಡಬೇಕು. ಶಂಖಿನಿ ಚಕ್ಷುಷೋರ್ ಮಧ್ಯೆ, ಚಕ್ಷು ಅಂದ್ರೆ ಕಣ್ಣು, ಕಣ್ಣುಗಳ ಮಧ್ಯದಲ್ಲಿರ್ತಕ್ಕಂಥ ಯಾರು? ಶಂಖಿನಿ ದೇವಿಯು ಕಣ್ಣುಗಳ ಮಧ್ಯದಲ್ಲಿದ್ದು ನಮ್ಮನ್ನ ಕಾಪಾಡಬೇಕು. ಮಧ್ಯೆ ಶ್ರೋತ್ರಯೋರ್ ದ್ವಾರವಾಸಿನಿ, ಅದೇ ರೀತಿ
ದ್ವಾರವಾಸಿನಿಯಾಗಿರ್ತಕ್ಕಂಥ ದೇವಿಯು ಶ್ರೋತ್ರಯೋ ಕಿವಿಗಳ ಒಳಗಿದ್ದುಕೊಂಡು ನಮ್ಮನ್ನ ಕಾಪಾಡಬೇಕು. ಆಯ್ತಾ? ಅಲ್ಲಿಗೆ ಭ್ರೂ ಆಯ್ತು, ಹಣೆ ಆಯ್ತು, ಲಲಾಟ ಆಯ್ತು, ಮೂಗಾಯ್ತು, ಕಿವಿ ಆಯ್ತು, ಕಣ್ಣಾಯ್ತು. ಆಯ್ತು. ಕಪೋಲವು ಕಾಲಿಕಾ ರಕ್ಷೇತ್. ಕಪಾಲ ಅಂದ್ರೆ ನಮ್ಮ ಕೆನ್ನೆಯ ಭಾಗಗಳು, ಕಪೋಲಗಳನ್ನು ಕಾಳಿಕಾದೇವಿಯು ಕಾಪಾಡಲಿ. ಕರ್ಣಮೂಲೇತು ಶಾಂಕರಿ. ಕಿವಿಗಳ ಬುಡ ಇದೆಯಲ್ಲ ಇದು, ಅದನ್ನು ಶಾಂಕರಿ ದೇವಿಯು ಕಾಪಾಡ್ಲಿ. ನಾಸಿಕಾಯಾಮ್. ಇದು ಒಂದೊಂದಕ್ಕೂ ಅರ್ಥ ಹೇಳ್ತಾ ಹೋಗ್ಬೇಕು, ಭಾಷ್ಯದಲ್ಲಿ ಇದೆ, ವಿವರವಾಗಿದೆ. ಆದ್ರೆ ಸಾಮಾನ್ಯ ಅರ್ಥನ ಅದು ತಿಳ್ಕೊಂಡು ಈಗ ಮತ್ತೆ ಕಾಲವನ್ನು ನೋಡುವ. ಶಾಂಕರಿ ನಾಸಿಕಾಂ ಶಾಂಕರಿ ದೇವಿ ಇದ್ದಾಳೆ. ಕರ್ಣಮೂಲೇತು ಶಾಂಕರಿ. ಕರ್ಣಮೂಲವನ್ನು ಶಾಂಕರೀಕ್ಷಿಸು. ನಾಸಿಕಾಯಾಮ್ ಸುಗಂಧಾದೇವಿಯು ನನ್ನ ಘ್ರಾಣೇಂದ್ರಿಯ ಮೂಗಿನಲ್ಲಿದ್ಕೊಂಡು ನಮ್ಮನ್ನ ಕಾಪಾಡಬೇಕು. ಆಮೇಲೆ ಉತ್ತರೋಷ್ಠೇಚ ಚರ್ಚಿಕಾ. ಉತ್ತರ ಓಷ್ಠ ಅಂದ್ರೆ ತುಟಿ, ಉತ್ತರೋಷ್ಠ ಅಂದ್ರೆ ಮೇಲಿನ ತುಟಿ. ಮೇಲಿನ ತುಟಿಯನ್ನು ಕಾಪಾಡಬೇಕು. ಯಾರು ಕಾಪಾಡಬೇಕು? ಮೇಲ್ತುಟಿಯನ್ನ ಚರ್ಚಿಕೆ ಅಂತ ದೇವಿ, ಚರ್ಚಿಕಾ ದೇವಿ ಕಾಪಾಡ್ಲಿ. ಅಧರೇಚ ಅಮೃತ ಕಲಾ. ಕೆಳಗಿನ ತುಟಿಯನ್ನ ಅಮೃತ ಕಲಾ ಎಂಬ ದೇವಿಯು ಕಾಪಾಡಬೇಕು. ದಿಹ್ವಾಯಾಂಚ ಸರಸ್ವತಿ. ನಾಲಿಗೆಯನ್ನ ಯಾರು ಕಾಪಾಡಬೇಕು? ನಾಲಿಗೆಯನ್ನ ಸರಸ್ವತಿಯೇ ಕಾಪಾಡಬೇಕು. ಇಲ್ಲದೆ ನಾಲಿಗೆಯಲ್ಲಿ ಏನೇನು ಹೇಳಿ ಪೆಟ್ಟು ತಿಂದು ಬರ್ತೇವೆ ನಾವು. ಏನೇನೋ ಹೇಳಿ ಬೈಸ್ಕೊಂಡು ಬರ್ತೇವೆ ನಾವು. ಏನೇನೋ ಹೇಳಿ ಆಗ್ಬೇಕಾದ ಕೆಲಸ ಆಗದೇ ಇಲ್ಲ ನಮ್ಗೆ. ಆದ್ರಿಂದ ನಾಲಿಗೆಯಲ್ಲಿ ಸರಸ್ವತಿ ಇದ್ರೆ ಚೆನ್ನಾಗಿ ಮಾತಾಡಿ ಯಾರಿಗೂ ಆಗದೆ ಇದ್ದ ಕೆಲಸವನ್ನ ಇವ ಮಾಡ್ಕೊಂಡ್ ಬಂದ್ಬಿಡ್ತಾನೆ. ನಾಲಿಗೆಯಲ್ಲಿ ಸರಸ್ವತಿ ಕೂರಿಸ್ಕೊಂಡ್ಬಿಟ್ರೆ ಕೆಲಸ ಆಯ್ತು. ಆದ್ರಿಂದ ಓ ದೇವಿ ನಾಲಿಗೆಯಲ್ಲಿ ನೀನು ಕೂತ್ಕೋ ಅಂತ ಹೇಳ್ಬಿಟ್ಟು ಕಾಮಾಕ್ಷಿ. ಆಮೇಲೆ ಅಧರೇಜ ಆಯ್ತಾ, ಅಧರೇಜ ಅಮೃತಕಲಾ ಜಿಹ್ವಾಯಾಂಚ ಸರಸ್ವತಿ. ದಂತಾನ್ ರಕ್ಷತ ಕೌಮಾರಿ. ಕೌಮಾರಿ ಎಂಬ ದೇವಿಯು ಹಲ್ಲುಗಳನ್ನ ಕಾಪಾಡ್ಲಿ. ಕಂಠದೇಶೇತು ಚಂಡಿಕಾ ದೇವಿಯು ಕಂಠದೇಶವನ್ನ ಕಾಪಾಡ್ಲಿ. ಚಂಡಿಕೆಯು ಕಂಠವನ್ನು ಕಾಪಾಡ್ಲಿ. ಕಂಠದಲ್ಲಿದ್ಕೊಂಡು ದೇವಿ ಕಾಪಾಡ್ಲಿ. ಘಂಟಿಕಾಂ ಚಿತ್ರಘಂಟಾ ದೇವಿಯು ಘಂಟಿಕೆಯನ್ನು, ಘಂಟಿಕೆ ಅಂದ್ರೆ ಯಾವುದು ಗೊತ್ತಿಲ್ಲ, ಅಂಟಿಕೆ ಅಂತ ಹಾಕಿದ್ದಾರೆ ಇಲ್ಲಿ. ಘಂಟಿಕೆಯನ್ನು ಇದಿರ್ಬೇಕು ಬಹುಶಃ. ಘಂಟಿಕೆಯನ್ನು ಚಿತ್ರಘಂಟಾ ದೇವಿಯು ಕಾಪಾಡ್ಲಿ. ಮಹಾಮಾಯಾಚ ತಾಲುಕೆ. ತಾಲು ಪ್ರದೇಶ ಅಂದ್ರೆ ಬಾಯೊಳಗಿರ್ತಕ್ಕಂಥ ಆ ತಾಲು ಇದೆಯಲ್ಲ, ಹಲ್ಲು ಹುಟ್ಟುವ ಜಾಗ, ತಾಲೂಕು ಗಮ್, ಅದನ್ನು ಮಹಾಮಾಯೆಯು ಕಾಪಾಡ್ಲಿ. ಕಾಮಾಕ್ಷಿ ಚಿಬುಕಂ ರಕ್ಷೇತ್. ಈ ಚಿಬುಕವನ್ನ, ಇದನ್ನ ಗಲ್ಲವನ್ನ ಇಲ್ಲಿ ಕೂತ್ಕೊಂಡು ಕಾಮಾಕ್ಷಿ ರಕ್ಷಣೆ ಮಾಡ್ಲಿ. ರಕ್ಷೇತ್ ವಾಚಂ ಮೇ ಸರ್ವಮಂಗಲ. ಅಂತೂ ಒಟ್ಟಿನಲ್ಲಿ ನನ್ನ ಮಾತು ಏನು ಹೊರಬರ್ತದೆ, ನನ್ನ ಮಾತು ವಾಗಿಂದ್ರಿಯ, ನನ್ನ ಮಾತಾಡುವ ಬಾಯಿ ಇದೆಯಲ್ಲ ವಾಕ್, ಈ ವಾಕನ್ನು, ನನ್ನ ಮಾತನ್ನು, ವಾಗೇಂದ್ರಿಯವನ್ನು ರಕ್ಷಿಸ್ಲಿ. ಯಾರು? ಸರ್ವಮಂಗಳ ದೇವಿಯು ರಕ್ಷಿಸಲಿ. ನೋಡಿ ಎಷ್ಟು ಚೆನ್ನಾಗಿದೆ. ದೇಹದ ಒಂದೊಂದು ಭಾಗದಲ್ಲಿ ಕೂಡ ಆಯಾ ದೇವಿಯರನ್ನ ಆವಾಹನೆ ಮಾಡಿ ಅವ್ರು ನಮ್ಮನ್ನ ಕಾಪಾಡ್ಲಿ ಅಂತ. ಗ್ರೀವಾಯಾಂ ಭದ್ರಕಾಲೀಚ. ಭದ್ರಕಾಳಿಯು ನನ್ನ ಗ್ರೀವ ಅಂದ್ರೆ ಕತ್ತನ್ನು. ಭದ್ರಕಾಳಿಯು ಕತ್ತಿನಲ್ಲಿ ಬಂದು ಕೂತು ನನ್ನನ್ನ ಕಾಪಾಡ್ಲಿ. ವಂಶೇತು ಧನುರ್ಧರಿ. ನನ್ನ ಹಿಂಭಾಗದಲ್ಲಿ ಪೃಷ್ಠಭಾಗ, ನನ್ನ ಹಿಂಭಾಗವನ್ನು ಧನುರ್ಧರಿ ಆಗಿರ್ತಕ್ಕಂಥ ದೇವಿಯು ಕಾಪಾಡ್ಲಿ. ಮತ್ತೆ ನೀಲಗ್ರೀವ ಬಹಿಕಂಠೆ ನಲಿಕಾಂ ನಲಕೂಬರಿ. ಹೊರಕತ್ತು ನೀಲಗ್ರೀವ, ಬಹಿಕಂಠ ಕಂಠದ ಹೊರಭಾಗ, ಕಂಠದ ಒಳಭಾಗ ಇದು. ಕಂಠದ ಹೊರಭಾಗವನ್ನು ನೀಲಗ್ರೀವಾ ದೇವಿಯು ಕಾಪಾಡ್ಲಿ. ಕಂಠದ ಒಳನಾಳಗಳನ್ನು ಕಾಪಾಡ್ಲಿ. ಹಾಗೆ ನಲಿಕಾಂ ಒಳಗಿನ ನಲಿಕೆಗಳನ್ನು ನಲಕೂಬರಿ ಎಂಬ ದೇವಿಯು ಕಾಪಾಡ್ಲಿ. ಕತ್ತಿನ ಒಳಭಾಗ, ಕತ್ತಿನ ಹೊರಭಾಗ, ಒಳಗಿನ ನಾಳಗಳು. ಕತ್ತು ಬಹಳ ಮುಖ್ಯವಾದ್ದು ಅಲ್ವೇ? ಯಾರಾದ್ರೂ ಅಲ್ಲಿ ಹಿಚಕ್ಬಿಟ್ರೆ ಸತ್ಯ ಹೋಗ್ಬಿಟ್ರೆ ನಾವು. ಆದ್ರಿಂದ ಕತ್ತಿನಲ್ಲಿ ಈ ದೇವಿಯು ಬಂದು ನನ್ನ ಒಳಗೆ ಕೂತು ನಮ್ಮನ್ನ ಕಾಪಾಡ್ಲಿ ಎಂಬಲ್ಲಿಗೆ ಸ್ಕಂಧಯೋಹೋ. ಸಾಕ ನೋಡಿ, ಇಡೀ ದೇಹದ ಎಲ್ಲ ಭಾಗಗಳಿಗೆ ಒಂದೊಂದು ದೇವಿಯನ್ನು ಆವಾಹನೆ ಮಾಡಿ ಇಡೀ ದೇಹವನ್ನು ಕಾಪಾಡುವುದಕ್ಕೆ ನಾವು ಮಾಡ್ತಾ ಇದ್ದೇವೆ. ಸ್ಕಂಧಯೋಹೋ ಖಡ್ಗಿನಿ ರಕ್ಷೇತ್. ನನ್ನ 2 ತೋಳುಗಳನ್ನ ಖಡ್ಗಿನಿ ದೇವಿ ಕಾಪಾಡ್ಲಿ. ಬಾಹುಮೇ ವಜ್ರಧಾರಿಣಿ. ನನ್ನ ಬಾಹುಗಳನ್ನು ಯಾರು? ವಜ್ರಧಾರಿಣಿ ದೇವಿಯು ಕಾಪಾಡ್ಲಿ. ಬಾಹು ಸ್ಕಂದ, ತೋಳು ಮತ್ತು ಹೆಗಲು ಐತೆ. ಹಸ್ತಯೋರ್ ದಂಡಿನಿ ರಕ್ಷೇತ್. ಕೈಗಳನ್ನ ದಂಡಿನಿ ದೇವಿಯು ಕಾಪಾಡ್ಲಿ, ಕ್ರಮವಾಗಿ ಕಾಪಾಡ್ಲಿ. ಅಂಗುಲಿ ತಥಾ ಯಾವುದು? ರಕ್ಷೇತ್ ಅಂಬಿಕಾ ದೇವಿಯು ಅಂಗುಲಿಗಳನ್ನು, ಬೆರಳುಗಳನ್ನು ಕಾಪಾಡ್ಲಿ. ನಖಾಂ ಶೂಲೇಶ್ವರಿ ರಕ್ಷೇತ್.
ಉಗುರುಗಳನ್ನು ಉಗುರುಗಳನ್ನು ಶೂಲೇಶ್ವರಿ ರಕ್ಷಿಸಲಿ. ಕುಕ್ಷೌ ರಕ್ಷೇತ್ ಕುಲೇಶ್ವರಿ. ನನ್ನ ಕುಕ್ಷವನ್ನು, ಕುಕ್ಷ ಅಂದ್ರೆ ಹೊಟ್ಟೆಯನ್ನು ಕುಲೇಶ್ವರಿಯು ಕಾಪಾಡ್ಲಿ. ಸ್ತನೌ ರಕ್ಷೇಯನ್ ಮಹಾದೇವಿ. ಮಹಾದೇವಿಯು ನನ್ನ ಸ್ತನ ಅಂದ್ರೆ ಎದೆ, ನನ್ನ ಎದೆ ಭಾಗವನ್ನು, ಬಹಳ ಮುಖ್ಯವಾದ ಭಾಗ, ಅದ್ರ ಒಳಗೆ ಇರ್ತಕ್ಕಂಥದ್ದು ಹಾರ್ಟ್ ಅಂಡ್ ಲಂಗ್ಸ್. ಆದ್ರಿಂದ ಇದನ್ನು ದೇವಿಯಾದ ಯಾರು ನಖಾಂ ಕುಲೇಶ್ವರಿ ಸ್ತನೋ ರಕ್ಷೇನ್ ಮಹಾದೇವಿ. ಮಹಾದೇವಿಯು ರಕ್ಷಿಸಲಿ. ಮಹಾಶೋಕ ವಿನಾಶಿನಿ. ಎಲ್ಲಾ ಶೋಕಗಳನ್ನು ದೂರ ಮಾಡತಕ್ಕಂತಹ ಮಹಾದೇವಿಯು ನನ್ನ ಎದೆಯಲ್ಲಿ ಭಯ ಶೋಕ ಹೋಗದ ಹಾಗೆ ನೋಡ್ಕೊಳ್ಳಿ. ಹೃದಯೇ ಲಲಿತಾದೇವಿ. ಹೃದಯದಲ್ಲಿ ಬಂದು ಕುಳಿತು ಲಲಿತಾದೇವಿ ಕಾಪಾಡ್ಲಿ. ಉದರೇ ಶೂಲಧಾರಿಣಿ. ಉದರ ಭಾಗದಲ್ಲಿ, ಹೊಟ್ಟೆ ಭಾಗದಲ್ಲಿ ಶೂಲಧಾರಿಣಿ ಎಂಬ ದೇವಿಯು ಕಾಪಾಡ್ಲಿ. ಶೂಲಧಾರಿಣಿಯಾಗಿ ನನ್ನ ಉದರವನ್ನ ಕಾಪಾಡಬೇಕವಳು. ಶೂಲದಿಂದ ಒಳಗಿರುವ ಆಹಾರ ಪದಾರ್ಥಗಳನ್ನೆಲ್ಲ ಅರಗಿಸಿ ಕಳಿಸಿಬಿಡ್ಬೇಕು. ಮಾತ್ರ ಅಲ್ಲ, ಉದರ ಭಾಗದಲ್ಲಿದ್ದು ನನ್ನನ್ನು ಕಾಪಾಡ್ಲಿ. ನಾಭೌಚ ಕಾಮಿನಿ ರಕ್ಷೇತಿ. ಕಾಮಿನಿ ದೇವಿಯು ನನ್ನ ನಾಭಿಗಳನ್ನು ಕಾಪಾಡ್ಲಿ. ನಾಭಿ ಅಂದ್ರೆ ಹೊಕ್ಕಳು. ಗುಹ್ಯಂ ಗುಹ್ಯೇಶ್ವರಿ ತಥಾ. ಅದೇ ರೀತಿ ನನ್ನ ಗುಹ್ಯೇಶ್ವರಿಯು ನನ್ನ ಗುಹ್ಯ ಭಾಗಗಳನ್ನು ಕಾಪಾಡ್ಲಿ. ಗುಹ್ಯ ಭಾಗ, ಲಿಂಗ ಭಾಗಗಳನ್ನೆಲ್ಲ ಕಾಪಾಡ್ಲಿ. ಗುಹ್ಯೇಶ್ವರಿಯು ಗುಹ್ಯವನ್ನು ಕಾಪಾಡ್ಲಿ. ಪೂತನಿ ಕಾಮಿಕಾ ಮೇಢ್ರಂ. ಪೂತಿನಿ ದೇವಿಯು, ಪೂತನೆ ಅಂತ ಅವಳ ಹೆಸರು. ಪೂತನಿ ಅವಳು ಕಾಮಿಕಾದೇವಿ. ಕಾಮಿಕಾದೇವಿಯು ನನ್ನ ಜನನೇಂದ್ರಿಯಗಳನ್ನು ಕಾಪಾಡ್ಲಿ. ಜನನೇಂದ್ರಿಯಗಳನ್ನು ಕಾಪಾಡ್ಲಿ. ಪೂತನಿ ಕಾಮಿಕಾ ಮೇಢ್ರಂ ಗುಧೆ ಮಹಿಷವಾಹಿನಿ. ನಮ್ಮ ಗುಧ ಭಾಗ ಏನಿದೆ, ಗುಧ ಭಾಗ ಅಂತ ಹೇಳಿದ್ರೆ ಕಕ್ಕಸ್ಸು ಹೋಗುವಂತ ಭಾಗ ಏನಿದೆ, ಏನಸ್ ಅಂತ ಕರೀತಾರೆ. ನಮಗೆ ಕಾನ್ಸ್ಟಿಪೇಷನ್ ಆದ್ರೆ ಅಲ್ಲೇ ತೊಂದರೆಯಾಗಿ ಅಲ್ಲಿ ಹೊರಗೆ ಹೋಗಿ ರಕ್ತ ಬರುವಾಗಾಗಿ ಎಷ್ಟಲ್ಲಿ ಹಿಂಸೆ ಆಗ್ತದೆ. ಅದನ್ನು ಕಾಪಾಡಬೇಕಾದಂಥವಳು ಮಹಿಷವಾಹಿನಿ. ಬುಧೇ ಮಹಿಷವಾಹಿನಿ. ಕಟ್ಯಾಂ ಭಗವತಿ ರಕ್ಷೇತ್. ನನ್ನ ಸೊಂಟವನ್ನು ರಕ್ಷಿಸಲಿ. ಯಾರು? ಭಗವತಿ ರಕ್ಷಿಸಲಿ. ರಕ್ಷೇತ್ ಜಾನು. ಸೊಂಟ ನೋವಾಗದ ಹಾಗೆ ನೋಡ್ಕೊಳ್ಬೇಕು ಭಗವತಿಯು. ರಕ್ಷೇತ್ ಜಾನುನಿ ವಿಂಧ್ಯವಾಹಿನಿ. ಇದೇ ರೀತಿ ವಿಂಧ್ಯವಾಸಿನಿಯು ನನ್ನ ಜಾನುನಿ. ಜಾನುಭಾಗ ಅಂದ್ರೆ ಮೊಣಕಾಲುಗಳನ್ನ ಚೆನ್ನಾಗಿ ರಕ್ಷಣೆ ಮಾಡ್ಲಿ. ಜಂಘೇ ಮಹಾಬಲ ರಕ್ಷೇತ್. ಜಂಘಾಬಲ ಅಂತ ಹೇಳ್ತಾರೆ ನೋಡಿ, ಕಾಲಿನ ಮಂಡಿಯ ಬಲ. ಅದನ್ನು ಜಂಘ ಭಾಗಗಳನ್ನು ಮಹಾಬಲಶಾಲಿಯಾದ ದೇವಿಯು ರಕ್ಷಿಸಲಿ. ಜಂಘೇ ಮಹಾಬಲ ರಕ್ಷೇತ್ ಸರ್ವಕಾಮಪ್ರದಾಯಿನಿ. ನನ್ನ ಎಲ್ಲ ಆಸೆಗಳನ್ನು ಪೂರೈಸ್ತಕ್ಕಂಥ ಈ ದೇವಿಯು ನನ್ನ ಜಂಘ ಭಾಗವನ್ನ ರಕ್ಷಿಸಲಿ. ಗುಲ್ಭಗಳನ್ನು ಕೂಡ ಗುಲ್ಭ ಅಂತ ಅಂತ ದೇವಿಯು ಪಾದಪೃಷ್ಠೆ, ಹಿಮ್ಮಡಿಯನ್ನ, ಪಾದದ ಹಿಮ್ಮಡಿ, ಪಾದಪೃಷ್ಠ, ಪಾದಮಡಿಯ ರಕ್ಷಿತ. ಪಾದದ ಭಾಗ, ಬೆರಳು ಪಾದಾಂಗುಲಿ. ಆಡಿಯೋ ಬ್ರೇಕ್ ಆಗ್ತದೆ. ಬೆರಳುಗಳನ್ನು ಶ್ರೀದೇವಿಯು ರಕ್ಷಿಸ. ಪಾದಸ್ಥಲವಾಸಿನಿ. ಪಾದದ ಅಧಸ್ಥಲ ಅಂದ್ರೆ ಕೆಳಭಾಗ. ಆಡಿಯೋ ಬರ್ತಾ ಇಲ್ಲ ಸರಿಯಾಗಿ. ಕೇಳ್ತಾ ಇಲ್ವಾ? ಆಡಿಯೋ ಬರ್ತಾ ಇಲ್ಲ. ಕೇಳ್ತಾ ಇಲ್ಲ. ಹಲೋ, ಏನ್ ತೊಂದ್ರೆ ಆಗ್ತಾ? ಹಲೋ, ಆಡಿಯೋ ಬ್ರೇಕ್ ಆಗ್ತಾ ಇದೆ, ಸರಿಯಾಗಿ ಕೇಳಿಸ್ತಾ ಇಲ್ಲ. ಈಗ ಪದ್ಮಾ, ನೀವೊಂದ್ ಸ್ವಲ್ಪ ಏನೋ ತೊಂದರೆ ಆಗಿದೆ ಅಂತ ಯಾಕೆ ಸರಿಯಾಗಿ ಕೇಳಿಸ್ತಾ ಇಲ್ಲ. ಸರಿಯಾಗಿ ಕೇಳಿಸ್ತಾ ಇಲ್ಲ. ಅಶ್ವಿನ್ ಅದೇ ಹೇಳ್ತಾ ಇದ್ದಾರೆ. ರೈಟ್ ಮುಂದೆ ಹೋಗೋಣ. ನೀವು ಒಂದ್ಸಲಿ ಡಿಸ್ಕನೆಕ್ಟ್ ಆಗಿ ಮತ್ತೆ ಕನೆಕ್ಟ್ ಆಗಿ ಒಂದ್ಸಲಿ. ಪಾದಾಂಗುಲೀಷು. ಕಾಲಿನ ಬೆರಳುಗಳನ್ನು ಶ್ರೀದೇವಿಯು ರಕ್ಷಿಸಲಿ. ಪಾದಸ್ಥಲ. ಪಾದ ಅದು ಅಂದ್ರೆ ಕೆಳಭಾಗವನ್ನು ಪಾದಕ್ಷೇತ್ರ. ಗುರುಗಳೇ, ನೀವು ಇನ್ನೊಂದ್ಸಲಿ ಡಿಸ್ಕನೆಕ್ಟ್ ಆಗಿ ಮತ್ತೆ ಕನೆಕ್ಟ್ ಆಗಿ, ನಿಮ್ದು ಆಡಿಯೋ ಬ್ರೇಕ್ ಆಗ್ತದೆ.
ಪಾದಗಳ ಶ್ರೀ ಕೇಳಿಸ್ತಾ ಇಲ್ಲ ಅವ್ರಿಗೆ. ಪಾದಾಂಗುಗಳನ್ನು ಗುರುಗಳೇ? ಗುರುಗಳನ್ನು ಗುರುಗಳೇ? ದಂತಾಕರಾದಿಯು ಫೋನ್ ಮಾಡಿ ಹೇಳ್ತೀನಿ ಹಲೋ ಕೇಳಿಸ್ತಾ ಇಲ್ಲ ಮ್ಯೂಟ್ ಪಾದಾಂಗುಲೇಷು ಪಾದಾದಸ್ಥರವನಿ ಕಾಲ್ ಮಾಡು ದಂಷ್ಟ್ರಕರಾಲಿ ಚಾಲಿಯು ನನ್ನ ಕಾಲಿನ ಉಗುರುಗಳನ್ನು ಕಾಪಾಡಲಿ ವಿಷಾಂಶ್ಚೈವೋರ್ಧ್ವಕೇಶಿ. ಸರಿ ಬರ್ತಾರ. ಫೋನ್ ಮಾಡಿ ಹೇಳಿದೀನಿ, ಮತ್ತೆ ಡಿಸ್ಕನೆಕ್ಟ್ ಆಗಿ ಕನೆಕ್ಟ್ ಮಾಡ್ತಾರೆ. ಸರಿ. ಗುರುಗಳದ್ದು ವಿಡಿಯೋ ಕೂಡ ಸ್ಟೇಬಲ್ ಆಗಿರಲ್ಲ, ಅದು ಟ್ಯಾಪ್ ಮಾಡ್ತಾ ಇದ್ರೆ ಫ್ಲಕ್ಚುಯೇಟ್ ಆಗ್ತಿರತ್ತೆ, ಕಂಟಿನ್ಯೂಸ್ ಆಗಿರಲ್ಲ. ಅವ್ರದ್ದು ಗುರುಗಳದೇನೋ ನೆಟ್ವರ್ಕ್ ಸಿಗ್ತಾ ಇಲ್ವಂತೆ, ಒಂದು ನಿಮಿಷ ಕನೆಕ್ಟ್ ಆಗಿ ಟ್ರೈ ಮಾಡ್ತಾ ಇದಾರೆ. ಇವಾಗ ಯಾರೋ ಏನೋ ಹೇಳಿದ್ರಲ್ಲ, ಏನು ಕೇಳಿಸ್ಲಿಕ್ಕೆ ಗೊತ್ತಾಗ್ಲಿಲ್ಲ. ಅದೇ ವಿಡಿಯೋ ಅವ್ರದ್ದು ಕಂಟಿನ್ಯೂಸ್ ಆಗಿ ಸ್ಟೇಬಲ್ ಆಗಿರಲ್ಲ, ಫ್ಲಕ್ಚುಯೇಟ್ ಆಗ್ತಿರತ್ತೆ. ಟ್ಯಾಪ್ ಮಾಡಿದ್ರೆ ಅದು ವಿಡಿಯೋ ಕಾಣುತ್ತೆ, ಮತ್ತೆ ಹೊಟ್ಟೋಗತ್ತೆ. ಹೌದು, ನಿನ್ನೆಯಿಂದ ಹಾಗೆ ಆಗ್ತಾ ಇದೆ, ಕಂಟಿನ್ಯೂಸ್ ಆಗಿ ಹಾಗೆ ಇರಲ್ಲ ಅವ್ರದ್ದು ವಿಡಿಯೋ. ಹೌದಾ? ಇಲ್ಲ, ನಮ್ಗೆಲ್ಲ ಸರಿಯಾಗಿ ಕಾಣಿಸ್ತಾ ಇದೆ, ಅವ್ರಿಗೆ ಮಾತ್ರ ಇಲ್ಲ, ನಮ್ಗೆಲ್ಲ ಇತ್ತು, ಮೊದ್ಲಿಂದ ಕೊನೆವರೆಗೂ ಚೆನ್ನಾಗೇ ಇತ್ತು. ಅವ್ರು ವಿದೇಶದಲ್ಲಿ ಇದ್ದಾರಲ್ಲ, ಹಾಗಾಗಿ ಅವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಇರ್ಬೋದು. ಇರ್ಬೋದು. ಹೌದು, ಇಲ್ಲಿ ಚೆನ್ನಾಗೇ ಇತ್ತು. ಇಲ್ಲ ಸರಿಯಾಗಿ ಕೇಳ್ತಾ ಇದೆ ಇಲ್ಲಿ. ಎಲ್ಲ ಸರಿಯಾಗಿ ಇದೆ. ಈಗ ಸ್ವಲ್ಪ ಸ್ವಲ್ಪ ಮುಂಚೆ ಆಡಿಯೋದ ಪ್ರಾಬ್ಲಮ್ ಆದದಷ್ಟೇ. ಅದು ಕೇಳ್ತಾ ಇತ್ತು, ಸ್ವಲ್ಪ ಸ್ವಲ್ಪ ಹಿಡ್ದಂಗಾಗಿತ್ತು, ಸ್ವಲ್ಪ ಸ್ವಲ್ಪ ಅಷ್ಟೇ. ಅದು ನಿನ್ನೆ ಸಾಂಗ್ಸ್ ಪ್ಲೇ ಮಾಡಿದಾಗ ಮಾತ್ರ ಆತರ ಆಯ್ತು, ಮಿಕ್ಕಿದೆಲ್ಲ ಚೆನ್ನಾಗೇ ಬಂತು.
ಪದ್ಮಾಜಿ ನಮಸ್ಕಾರ. ನಮಸ್ಕಾರ ರಂಗನಾಥ್ ಅವ್ರೆ. ಇಲ್ಲಿ 8 ಗಂಟೆ ನಮಗೆ ಬೆಳಗ್ಗೆ. ಓ ಹೌದಾ, ಬೆಳಗ್ಗೆ 8 ಗಂಟೆ. ಹ್ಮ್. ಅದೇ ಅನ್ಕೊಂಡೆ ಯಾರಾದ್ರೂ ಮಾತಾಡ್ತಿದ್ರೆ ಮಾತಾಡ್ತಾ ಆದ್ರೂ ಇರ್ಬಹುದು ಅಂತ. ಅದಕ್ಕೆ ಆನ್ ಮಾಡಿದೆ. ಒಳ್ಳೇದಾಯ್ತು. ಬೆಳಗ್ಗೆ 6:30 ನಾವು ಲಾಗಿನ್. ಹಾ 8 ಗಂಟೆ ತನಕ ಆಗುತ್ತೆ. ಅದಕ್ಕೆ ಇಲ್ಲಿ ಡಿಸ್ಟರ್ಬ್ ಆಗೋದ್ ಬೇಡ ಅಂತ ಆಡಿಯೋ ವಿಡಿಯೋ ಎಲ್ಲ ಆಫ್ ಮಾಡ್ಬಿಟ್ಟಿರ್ತೀನಿ. ಬಟ್ ನಮಗ್ ಕೇಳಿಸ್ತಾ ಇರುತ್ತೆ. ಆಡಿಯೋ Okay, ಚೆನ್ನಾಗಿದೆ. ಇಲ್ಲಿ 6 ಗಂಟೆ ಬೆಳಗ್ಗೆ ಇವಾಗ. ಓ ಸುಧಾ ಪ್ರವೀಣ್ ಮೇಡಮ್ ನಮಸ್ಕಾರ. ಹೊರಗಿದ್ದೀರಾ? ಇಲ್ಲ ಇಲ್ಲ, ಮನೇಲೇ ಇದ್ದೇನೆ. ಮನೇಲಿದ್ದೀರಾ? ಹಾ, ಮನೇಲೇ ಇದ್ದೀನಿ ಮೇಡಮ್. ನೀವ್ ಮೊದ್ಲು ಈ ಪಾಠಕ್ ಬಂದಿದ್ರಾ? ಇಲ್ಲ ಇಲ್ಲ, ನಾನು ಸಂಸ್ಕೃತ ಸಂಸ್ಕೃತ